ಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ಫೇಸ್ಬುಕ್ ಮೂಲಕ ಮತ್ತು ಯೂಟ್ಯೂಬ್ ಮೂಲಕ ನೋಡ್ತಕ್ಕಂಥ ಎಲ್ಲ ಶರಣರಿಗೂ ಸಹಿತ ವೀಕ್ಷಕರಿಗೆ ಧಾರವಾಡ ಬಸವ ಸಮಿತಿಯ ಇಂದ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ಜ್ಯೋತಿಷ್ಯ ಮತ್ತು ಶರಣರ ಬಗ್ಗೆ ಡಾಕ್ಟರ್ ಶಿವಶಂಕರ್ ಪೋಳ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮೊದಲಿಗೆ ವಚನ ಪ್ರಾರ್ಥನೆಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ಕೆಂಗಲ್ ಅವರು ನಡೆಸಿಕೊಡಲಿದ್ದಾರೆ. ವಿಜಯಲಕ್ಷ್ಮಿ ಕೆಂಗಲ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು. ಅಣ್ಣ ಜಗದ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವದ ನುಡಿಗಳ ಸರವನ್ನು ಹಿಡಿದು, ಅನುಭವದ ನುಡಿಗಳ ಸರವನ್ನು ಹಿಡಿದು, ವಚನ ಜೊತೆ ಕರ್ತ ನೀನಾದೆ ಬಸವಣ್ಣ. ವಚನ ಜೊತೆ ಕರ್ತ ನೀನಾದೆ ಬಸವಣ್ಣ. ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ, ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ. ಕರ್ನಾಡಿನ ಕಂದ ಬಸವಣ್ಣ, ಕರ್ನಾಡಿನ ಕಂದ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವದ ಮಂಟಪಕ್ಕೆ ನೀನಾದೆ ಹಿರಿ ಶರಣ, ಅನುಭವದ ಮಂಟಪಕ್ಕೆ ನೀನಾದೆ ಹಿರಿ ಶರಣ. ಶರಣರ ಬಳಗಕ್ಕೆ ದೊರಕಿತ್ತು ನಿನ್ನ ಚರಣ, ಶರಣರ ಬಳಗಕ್ಕೆ ದೊರಕಿತ್ತು ನಿನ್ನ ಚರಣ. ಹಂಗಕ್ಕೆ ಲಿಂಗ ಕೊಟ್ಟಿ ಹಣೆಗೆ ಯೂಬುತಿ ಇಟ್ಟಿ, ಹಂಗಕ್ಕೆ ಲಿಂಗ ಕೊಟ್ಟಿ ಹಣೆಗೆ ಯೂಬುತಿ ಇಟ್ಟಿ. ಭಸ್ಮಭೂಷಣ ಬಾರೋ ಬಸವಣ್ಣ, ಮಂತ್ರ ಘೋಷಣೆ ಮಾಡೋ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ನಿನ್ನ ಐಕ್ಯ ಉಳ್ಳೂರು ಈಶ್ವರ, ನಿನ್ನ ಐಕ್ಯ ಸ್ಥಳವು ಕೂಡಲ ಸಂಗಮವು. ನಿನ್ನ ಐಕ್ಯ ಸ್ಥಳವು ಕೂಡಲ ಸಂಗಮವು. ಶರಣರ ಬಳಗಕ್ಕೆ ಅದು ಪುಣ್ಯ ತಾಣವು, ಶರಣರ ಬಳಗಕ್ಕೆ ಅದು ಪುಣ್ಯ ತಾಣವು. ಹುಲ್ಲೂರು ಈಶ್ವರನೆಂದು ಹಾಡಿದೆನು ನಿನ್ನೆಯ ಹಾಡು, ಹುಲ್ಲೂರು ಈಶ್ವರನೆಂದು ಹಾಡಿದೆನು ನಿನ್ನೆಯ ಹಾಡು. ಕೇಳಿದ ಭಕ್ತರಿಗೆ ಸುಖ ನೀಡು ತಂದೆ, ನಾಡಿನ ಜನರಿಗೆ ಶಾಂತಿಯ ನೀಡು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ, ಬಾಬಾರೋ ಈ ಭುವಿಗೆ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧನ್ಯವಾದ. ಧಾರವಾಡದಲ್ಲಿ ವಿದ್ಯುತ್ ಶಕ್ತಿ ವ್ಯತ್ಯಯ ಆಗಿರೋದ್ರಿಂದ ಕಾರ್ಯಕ್ರಮದಲ್ಲೇ ಅಡಚಣೆ ಆಗ್ತಾ ಇದೆ. ಅದಕ್ಕಾಗಿ
ವೀಕ್ಷಕರಿಗೆ ಕ್ಷಮೆ ಯಾಚಿಸ್ತಾ ಇದ್ದೇನೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ವಿದ್ಯುತ್ ಶಕ್ತಿ ಮತ್ತೆ ಕರೆಂಟ್ ವಾಪಸ್ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀವಿ. ಆಗಲೇ ಫೋನ್ ಮಾಡಿ ಹೇಳಿದ್ದೀವಿ ಎಲೆಕ್ಟ್ರಿಸಿಟಿ ಅವರಿಗೆ. ಈಗಾಗಲೇ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ವಿಜಯಲಕ್ಷ್ಮಿ ಅಕ್ಕ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಸವಣ್ಣನವರನ್ನ ಬಾಬಾರೋ ಬಸವಣ್ಣ ಅಂತ ಹೃದಯ ತುಂಬಿ ಕರೆದಿದ್ದಾರೆ. ಆ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಶ್ರೀಮತಿ ವಿಜಯಲಕ್ಷ್ಮಿ ಅಕ್ಕವರಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಜ್ಯೋತಿಷ್ಯ ಮತ್ತು ಶರಣರು, ಜ್ಯೋತಿಷ್ಯದ ಬಗ್ಗೆ ಶರಣರ ಅಭಿಪ್ರಾಯವೇನು ಅಂತ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ನಿವೃತ್ತ ವೈದ್ಯಾಧಿಕಾರಿಗಳು, ಅದು ಮನೋವೈದ್ಯಾಧಿಕಾರಿಗಳು, ಮನಸ್ಸಿನ ವೈದ್ಯಾಧಿಕಾರಿಗಳಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಡಾಕ್ಟರ್ ಶಿವಶಂಕರ್ ಪೋಳ್ ಅವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಇವರ ಕುಟುಂಬ ಈ ಶರಣ ಸಂಪ್ರದಾಯದಲ್ಲಿ ಬೆಳೆದಿದ್ದು. ಇವರ ತಂದೆಯವರು ಕುಮಾರ್ ಕಕ್ಕಯ್ಯ ಪೋಳ್ ಅಂತ, ಅವರು ಆಧುನಿಕ ವಚನಕಾರರು ಆಗಿದ್ದಾರೆ. ಕುಮಾರ ಕಕ್ಕಯ್ಯ ಪೋಳ್ ಇವರು ಚತುರ್ವರ್ಣ ಧರ್ಮಶಾಸನ ಅಂತ ಇವರ ತಂದೆಯವರು ಒಂದು ಅದ್ಭುತ ಗ್ರಂಥವನ್ನು ಬರೆದಿದ್ದಾರೆ. ಈ ಗ್ರಂಥ ಸುಮಾರು 1.5 ಲಕ್ಷ ಆಗಲೇ ಪ್ರತಿ ಮಾರಾಟ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅವರು ಅಂಕಿತ ನಾಮ ಕುಮಾರ ಕಕ್ಕಯ್ಯ ಅಂತ. ಆ ಕುಮಾರ ಕಕ್ಕಯ್ಯವರ ಏನು ಹಿರಿಯ ಮಗ ಇವತ್ತಿನ ನಮ್ಮ ಉಪನ್ಯಾಸಕರಾದ ಡಾಕ್ಟರ್ ಶಿವಶಂಕರ್ ಪೋಳ್. ಈ ಶಿವಶಂಕರ್ ಅವರು ತಂದೆಯಿಂದ ಈ ಶರಣ ಸಾಹಿತ್ಯವನ್ನು ಬಳುವಳಾಗಿ ಪಡೆದುಕೊಂಡಂತಕ್ಕಂಥವರು. ಇವರ ತಂದೆಯವರು SLC ಮಾಡಿಕೊಂಡ ಮೇಲೆ ತಹಸೀಲ್ದಾರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ತಂದೆಯವರ ಮೇಲೆ 2 PhDಗಳನ್ನು ಪಡೆದಿದ್ದಾರೆ. ನಮ್ಮ ಲಂಗೋಟಿ ಸಿದ್ದಣ್ಣ ಲಂಗೋಟಿ ಅವರಿದ್ದಾರಲ್ಲ, ಅವರ ಶ್ರೀಮತಿಯವರು ಕಲ್ಯಾಣಮ್ಮ ಅಂತ, ಅವರು ವಚನ ಅಧ್ಯಯನದ ಮೇಲೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಒಂದು PhDಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಲಿಂಗಯ್ಯ ಅಂತ ಗುಲ್ಬರ್ಗಾದವರೊಬ್ಬರು, ಅವರು ಕಕ್ಕಯ್ಯ ಬದುಕು ಬರಹ ಅಂತ ನೋಡಿ, ಇವರ ತಂದೆಯವರ ಮೇಲೆ 2 PhD ಮಾಡಿದ್ದಾರೆ. ಅಂದರೆ ಆ ಘನ ವ್ಯಕ್ತಿತ್ವವನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಅಂಥವರ ಪುತ್ರರಾದ ಡಾಕ್ಟರ್ ಶಿವಶಂಕರ್ ಪೋಳ್ ಅವರು ತಮ್ಮ MBBS ಪದವಿಯನ್ನು ಹುಬ್ಬಳ್ಳಿಯ KMC ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂತ ಏನು ಪ್ರತಿಷ್ಠಿತ ಸಂಸ್ಥೆಯಿಂದ ಮುಗಿಸಿಕೊಂಡು ತದನಂತರದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ನಿಮ್ಮಾನ್ಸ್ ಅಂತ ಏನು ನಾವು ಕರಿತೇವೆ, ಆ ನಿಮ್ಮಾನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿ ತದನಂತರದಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ, ಅದೇ ರೀತಿ ಧಾರವಾಡ ಡಿಮಾನ್ಸ್ ಅಂತ ಇದೆ, ಮೊದಲವಾಗಿ ಹುಚ್ಚೂರು ಆಸ್ಪತ್ರೆ ಅಂತ ಇದ್ರು, ಬೆಳಗಾವಿ ರೋಡ್ ಅಂದ ತಕ್ಷಣ ಅದೊಂದು ಹುಚ್ಚೂರು ಆಸ್ಪತ್ರೆ ಅಂತ ಹೆಸರು ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಸುಮಾರು 175 ವರ್ಷ ಅಂದರೆ ನೋಡಿ, 200 ವರ್ಷದ ಒಂದು ಇತಿಹಾಸ ಇರತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸುಮಾರು 10 ವರ್ಷ 1960ರಿಂದ 10 ವರ್ಷ ಅಖಂಡ ಒಂದು ವೈದ್ಯಕೀಯ ಅಧೀಕ್ಷಕರಾಗಿ ಅಂದರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ. ಜೊತೆಗೆ ಕುಮಾರ್ ಕಕ್ಕಯ್ಯ ವಚನಗಳು ಮತ್ತು ಅವರ ವಚನಗಳಲ್ಲಿ ಶರಣರ ವಚನಗಳಲ್ಲಿ ಕಕ್ಕಯ್ಯವರ ಬಗ್ಗೆ ಏನು ಇದನ್ನು ಮಾಡಿದ್ದಾರೆ ಅದರ ಬಗ್ಗೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅವರ ಶ್ರೀಮತಿಯವರು ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಅವರ ಶ್ರೀಮತಿಯವರು ಸಹಿತ ಮಾಲತಿ ಮೇಡಮ್ ಅಂತೇಳಿ ಜಾಯಿಂಟ್ ಡೈರೆಕ್ಟರ್ ಆಗಿ ಅವರು ಸೇವೆಯನ್ನು ಸರ್ಕಾರದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಬ್ಬರೂ ಸೇರಿ ಇನ್ನೊಂದು ಎದೆ ಹಾಲು ಪೂರಕ ಅಂತಕ್ಕಂಥ ಪುಸ್ತಕವನ್ನು ಸಹಿತ ಬರೆದಿದ್ದಾರೆ. ಆ ಪುಸ್ತಕ ಯುನಿಸೆಫ್ದಿಂದ ಪ್ರಕಟವಾಗಿ 60,000ಕ್ಕೂ ಹೆಚ್ಚು ಪ್ರತಿ ಮಾರಾಟ ಆಗಿದೆ. ಇಂಥ ಡಾಕ್ಟರ್ ಶಿವಶಂಕರ್ ಪೋಳ್ ಅವರು ನಮಗೆ ಹೋದ ಸಾರೆ ಒಂದು ಡೋಹರ ಕಕ್ಕಯ್ಯನವರ ಬಗ್ಗೆ ಪ್ರವಚನ ಮಾಡಿದ್ರು. ಹಿಂದಿನ ತಿಂಗಳಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಆ ಒಂದು ನೋಡಿದ್ದಾರೆ ಎಲ್ಲ ವೀಕ್ಷಕರು ಅಂತ ಹೇಳ್ತಾ, ಅವರಿಗೆ ಧಾರವಾಡ ಬಸವ ಸಮಿತಿ, ಬೆಂಗಳೂರು ಮತ್ತು ಗುಲ್ಬರ್ಗಾ ಸಮಿತಿ ಪರವಾಗಿ, ತಮ್ಮೆಲ್ಲರ ಪರವಾಗಿ, ವೀಕ್ಷಕ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಜ್ಯೋತಿಷ್ಯ ಮತ್ತು ಶರಣರು ವಿಷಯವನ್ನು ಕುರಿತು ಉಪನ್ಯಾಸ ನೀಡಬೇಕಂತ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದಂಥ ಯಾವತ್ತು ಶರಣ ಹಾಗೂ ಶರಣೆಯರೇ ಹಾಗೂ ಅಂತರ್ಜಾಲದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ
ಜ್ಯೋತಿಷ್ಯ ಮತ್ತು ಶರಣರು ಈ ವಿಚಾರದ ಬಗ್ಗೆ ಯಾಕೆ ನನಗೆ ಇದು ವಿಷಯ ಆರಿಸ್ಕೊಂಡೆ ಅಂತಂದ್ರೆ ಇದಕ್ಕೆ ಕಾರಣ ಅಂದ್ರೆ ನನ್ನ ಮೊಮ್ಮಕ್ಕಳು. ಈಗ ನಾವು ಶತಶತಮಾನಗಳು ಬಂದಂಥ ಜ್ಯೋತಿಷ್ಯಶಾಸ್ತ್ರದ ಬಗ್ಗೆ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ಅವೆರಡೂ ಬೇರೆ ಅನ್ನೋದು ಗೊತ್ತಿರಲಾರಂಥ ಒಂದು ಸಂಸ್ಕೃತಿಯಲ್ಲಿ ನಾವು ಅದೀವಿ. ದಿನ ಬೆಳಗಾಯಿತು ಅಂತಂದ್ರೆ ದಿನಪತ್ರಿಕೆ, ದಿನದ ಭವಿಷ್ಯ, ಆಮೇಲೆ ವಾರಪತ್ರಿಕೆ ತಗೋರಿ, ವಾರದ ಭವಿಷ್ಯ, ಮಾಸಿಕ ಪತ್ರಿಕೆ ತಗೋರಿ, ಮಾಸ ಭವಿಷ್ಯ, ಇಲ್ಲ ದೀಪಾವಳಿ ಸಂಚಿಕೆ ತಗೋರಿ, ವರ್ಷ ಭವಿಷ್ಯ. ಆಮೇಲೆ ದಿನ ಏನಿಲ್ಲಂದರೂ ಪ್ರತಿ ನ್ಯೂಸ್ ಚಾನಲ್, ನಮ್ಮ ಕರ್ನಾಟಕ ಚಾನಲ್ಗಳಲ್ಲಿ ಜ್ಯೋತಿಷಿಗಳು ಬರ್ತಾರೆ ಹೋಗ್ತಾರೆ. ಇದು ಎಲ್ಲರ ತಲೆ ತಿನ್ಲಿಕ್ಕತ್ತದ. ನಾವೇನು ತಿಳ್ಕೊಂಡಿದ್ದೆವು, ಈ ವಿದ್ಯುನ್ಮಾನ ಮಾಧ್ಯಮಗಳು ಬಂದ ಕೂಡಲೇ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ, ಬಹಳಷ್ಟು ಜಾಣರಾಗ್ತೀವಿ ಅಂತ ನಾವು ತಿಳ್ಕೊಂಡ್ರೆ ಇವತ್ತದು ತಪ್ಪಾಗ್ಯದ. ನಮ್ಮ ಗಡಿಯಾರ ಉಲ್ಟಾ ತಿರುಗ್ಲಿಕ್ಕತ್ತದ. ಈಗ ಮುಂದಿನ ಕಾಲಘಟ್ಟದೊಳಗೆ ಹೋಗೋದು ಬಿಟ್ಟು ನಾವು ಹಿಂದೆ ಹೊಂಟೀವಿ. ಮೂಢನಂಬಿಕೆ ನಿರೋಧ ಕಾಯ್ದೆ ಬಂದರೂ ಸದ್ಯಕ್ಕೆ ಈ ಜ್ಯೋತಿಷ್ಯ, ಫಲಜ್ಯೋತಿಷ್ಯ ಏನದ ಇದನ್ನು ಸೆಪ್ರೇಟ್ ಇಟ್ಬಿಟ್ರು. ಅವು ಮೂಢನಂಬಿಕೆ ಅಲ್ಲ ಅಂತ ನಂಗೆ ತಗೊಂಡ್ರು. ಎರಡನೇದಾಗಿ ನಾವು ನೋಡ್ತೀವಿ ಅಂತಂದರೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮ ಇರಲಿ, ಅದರ ಉದ್ಘಾಟನೆ ಇರಲಿ, ಒಂದು ಯಾವುದರ ಕನ್ಸ್ಟ್ರಕ್ಷನ್ ಇರಲಿ, ಅದಕ್ಕೇನದ ತಿಥಿ ಮುಹೂರ್ತ ಇವೆಲ್ಲ ನೋಡಲಾರ್ದೆ ಮತ್ತು ಸೂಕ್ತವಾದ ಶಾಂತಿ ಮಾಡಲಾರ್ದೆ ಇವು ಮುಂದುವರಿಯುವುದಿಲ್ಲ. ಇಂಥ ಕಾಲದಲ್ಲಿ ಈಗ ನನ್ನ ಮೊಮ್ಮಕ್ಕಳು ಕೇಳ್ತಾಳೆ, ನೀವು ಹೆಂಗಿದ್ರೆ ನಿಮ್ಮ ಮಕ್ಕಳು ಇರ್ಬೋದು, ಅವ್ರೀಗ ಕಾರ್ಟೂನ್ ಚಾನಲ್ ನೋಡ್ತಾರೆ. ನಾನು 8ನೇತಿ ಇದ್ದಾಗ ನಮ್ಮ ಭೂಗೋಳದೊಳಗೆ ಒಂದು ಪ್ರಶ್ನೆ ಬಂತು, ಭೂಮಿ ದುಂಡಗಿದೆ 6 ಕಾರಣಗಳನ್ನು ಕೊಡಿ. ನಾವು 6 ಕಾರಣಗಳನ್ನು ಬರ್ತೀವಿ, 8 ಇದ್ದು ಅದ್ರಾಗ 6 ಕಾರಣಗಳನ್ನು ಬರೆದು ಫುಲ್ ಮಾರ್ಕ್ಸ್ ತಗೋತಿದ್ದೆವು. ಹೀಗೆ ಭೂಮಿ ದುಂಡದ ಅನ್ನೋದು ಕಾರಣ ಕೊಡೋದು ಬೇಕಾಗಿಲ್ಲ. ನಮ್ಮ ಮೊಮ್ಮಕ್ಕಳು ಟಿವಿಯಾಗಿ ನೋಡ್ತಾರೆ ಕಾರ್ಟೂನ್ ಚಾನಲ್ದಾಗ, ಭೂಮಿ ಸುತ್ತಾಕಿ ರಾಕೆಟ್ ಹೊರ್ತದ, ಮತ್ತೊಂದು ಗ್ರಹಕ್ಕೆ ಹೋಗ್ತದ, ಆ ಪ್ಲ್ಯಾನೆಟ್ ಮೇಲೆ ಅಲ್ಲಿ ಡೈನೋಸೋರ್ಸ್ ಇರ್ತಾವು, ಅಲ್ಲೇ ಯಾಕೆ ಡೈನೋಸೋರ್ಸ್ ಅದಾವ, ಇಲ್ಲಿ ಯಾಕಿಲ್ಲ, ಏಲಿಯನ್ಸ್ ಅಂದ್ರೇನು, ಇವ್ರಿ ಎಲ್ಲದ್ರ ಬಗ್ಗೆ ಮಕ್ಕಳಿಗೆ ಜ್ಞಾನ ಅದ. ಆದ್ರೆ ಈ ಜ್ಯೋತಿಷ್ಯ ಹೇಳಲಿಕ್ಕೆ ಏನು ಪಬ್ಲಿಸಿಟಿ ನಡೆದದ, ಅದೊಂದು ವ್ಯಾಪಾರಿ ಸರಕಾಗಿ ಬಿಟ್ಟದ. ಹಿಟ್ಲರ್ ಹೇಳ್ದಂಗ ಯಾವುದೇ ಒಂದು ವಿಷಯವನ್ನು ನಾವು ಮೇಲೆ 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 ಹೇಳಕತ್ತೇವೆ ಅಂದ್ರೆ ಅದು ಸತ್ಯವಾಗಿ ಪರಿಣಮಿಸ್ತದ ಅಂತಾರಲ್ಲ, ಅದು ಇದಕ್ಕೆ ಸುಳ್ಳಾಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಮಕ್ಕಳಿಗೆ ಉತ್ತರ ಕೊಡಲಾರಂಥ ಸ್ಥಿತಿಗೆ ನಾವು ಮುಟ್ಟೀವಿ. ನಾವು ಶರಣರ ಬಗ್ಗೆ ಅಭ್ಯಾಸ ಮಾಡಿದವರು, ಅವರು ಜ್ಯೋತಿಷ್ಯದ ಬಗ್ಗೆ ಏನು ಹೇಳಿದ್ರು, ಕರ್ಮದ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನಾವು ವಚನಗಳಲ್ಲಿ ಓದಿಸೋದಕ್ಕೆ ಇವತ್ತು ಅಷ್ಟೆಲ್ಲ ತಲೆ ಚಿಟ್ಟು ಅನ್ಸೋಷ್ಟು ಈ ವ್ಯವಹಾರ ಇಷ್ಟೊಂದು ಜೋರಾಗ್ಯದ. ನಾನು ನಿಮ್ಗೆ ಹೇಳ್ತೀನಿ, 10 ವರ್ಷದ ಹಿಂದೆ ನಾನು ಚಂದನ ಟಿ ವಿ ವಾಹಿನಿಯಲ್ಲಿ ಅಂದರೆ ಬೆಂಗಳೂರಿನ ಸ್ಟುಡಿಯೋದಾಗ ಒಂದು ವಿಷಯ ಮಾತಾಡ್ಲಿಕ್ಕೆ ಹೋಗಿದ್ದೆ. ಮಾನಸಿಕ ಆರೋಗ್ಯ ರಾಷ್ಟ್ರೀಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದೆ. ಅದರೊಳಗೆ 20 ನಿಮಿಷದ ಚರ್ಚೆ, ಆಮೇಲೆ 10 ನಿಮಿಷ ಫೋನಿನ ಕಾರ್ಯಕ್ರಮ ಇತ್ತು. ನಾನು ಯಶಸ್ವಿಯಾಗಿ ನಿರ್ವಹಿಸಿ ಬಂದೆ. ಬಂದ ಕೂಡಲೇ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಪ್ರಾಧಿಕಾರದವರು ಕೇಂದ್ರ ಸರ್ಕಾರಕ್ಕೆ ಆ ಅರ್ಧ ಗಂಟೆ ನಾವು ಪ್ರಾಯೋಜತ್ವ ಪಡೆದಿದ್ದರಿಂದ 80,000 ರೂಪಾಯಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಡ್ತು. ಅಂದ ಬಳಿಕ ಈ 3 ಸಲ ಜ್ಯೋತಿಷಿಗಳು ಬಂದು
ನಮ್ಮ ಪ್ರಶ್ನೆ ಕೇಳ್ರಿ ಅನ್ನೋದು, ಮುಂದಾಗೋ ಗ್ರಹಣದ್ದು, ಅದ ಫಲ ಆಚಾರ ಅದು ಇದು ಕೇಳೋದು, ತಲೆ ತಿನ್ನೋದನ್ನು ನೋಡಿದೆವು ಅಂತಂದರೆ ಅವರು ದಿವಸಕ್ಕೆ 3 ಸಲ ಅರ್ಧ ಗಂಟೆ ಪರ್ಚೇಸ್ ಮಾಡಬೇಕಾದ್ರೆ ಅವು ಪ್ರೈವೇಟ್ ಚಾನಲ್ಗಳು. ಅಂದರೆ ಅವರಲ್ಲಿ ಏನದ ಪ್ರಾಯೋಜಿತ ಕಾರ್ಯಕ್ರಮ ತಗೋಬೇಕಾದ್ರೆ ಎಷ್ಟು ಕಾಂಪಿಟೇಷನ್ ಅದ, ಮತ್ತು ಆ ಭವಿಷ್ಯ ಹೇಳೋರು ಆ ಟಿ ವಿ ಚಾನಲ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದನ್ನು ನೀವು ಗೆಸ್ ಮಾಡಿರಿ, ಊಹೆ ಮಾಡಿರಿ. ಮತ್ತು ಅದರದ್ದು ಏನದಲ್ಲ ಶಾಂತಿ ಮಾಡಲಿಕ್ಕೆ ಅದು ಇದು ಹೇಳಿ ಅವ್ರೇನು ಗಿರಾಕಿನ ಪಡಿತಾರೋ ಅದರಿಂದ ಎಷ್ಟೊಂದು ಅವರಿಗೆ ಫಾಯ್ದೆ ಇರಬಾರ್ದು, ಪ್ರಾಫಿಟ್ ಇರಬಾರ್ದು. ಇದೊಂದು ಭಾಳ ಲಾಭದಾಯಕ ಕಸುಬಾಗಿ ಉದ್ಯಮವಾಗಿ ಬೆಳಿಲಿಕ್ಕೆ ಬರ್ಲಿಕ್ಕತ್ತದ. ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಮೇಲೆ ತೀವ್ರತರವಾದ ಕೆಟ್ಟ ಪರಿಣಾಮವನ್ನು ಬೀಡ್ತಾ ಇದೆ. ಇದಕ್ಕೆ ನಮ್ಮ ಶರಣರು ಏನೂ ಹೇಳಿಲ್ಲೇನು? ಈ ಕರ್ನಾಟಕದ ಇಷ್ಟು ಜನಸಂಖ್ಯೆ ಒಳಗೆ ನಾವು ಇದ್ದೀವಲ್ಲ, ನಾವು ನೋಡ್ತೀವಿ ಅದನ್ನು. ಎಷ್ಟು ಜನ ಫಾಲೋ ಮಾಡ್ತಾರೆ? ಈಗ ಬರೋ ಮುಂದೆ ಈ ನಾಳೆ ನಾಡ್ದ ಬಿಟ್ಟು 15ನೇ ತಾರೀಕಿಗೆ ಸೂರ್ಯಗ್ರಹಣದಂತ. ಅದು ನಮ್ಮಲ್ಲಿ ಕಾಣ್ತದೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಶುರುವಾಗಿತ್ತು. ನಾನು ನ್ಯೂಸ್ ನೋಡಬೇಕು ಅಂದ್ರೆ ಇಷ್ಟೊಂದು ತಲೆ ತಿಂತಾ ಇದ್ದಾರೆ. ಇದ್ರ ಬಗ್ಗೆ ಶರಣರು ಏನು ಹೇಳಿದ್ರು ಮತ್ತು ಇದ್ದ ಪರಿಸ್ಥಿತಿ ಏನದ, ಇದರ ಬಗ್ಗೆ ನಾವು ಶರಣರು ಹೇಳಿದ್ದ ಹಿನ್ನೆಲೆಯೊಳಗೆ ಮತ್ತು ನಾವು ನಮ್ಮ ಮುಂದಿನ ಪೀಳಿಗೆಯರಿಗೆ ಏನು ಹೇಳಬೇಕು ಅನ್ನೋ ಹಿನ್ನೆಲೆಯೊಳಗೆ ಈ ಒಂದು ಗೋಷ್ಠಿ ನಡೆಸಲಾಗ್ತಾ ಇದೆ. ಈಗ ಸದ್ಯ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಏನದಲ್ಲ ಫಲಶಾಸ್ತ್ರ, ಪರಿಹಾರ ಶಾಸ್ತ್ರ, ಇದು ಒಂದು ಕಡೆ ಆದ್ರೆ ಇನ್ನೊಂದು ಬರೇ ಗ್ರಹ ನಕ್ಷತ್ರಗಳ ಬಗ್ಗೆ ಯಾವುದೇ ಮುಂದಿನ ಒಂದು ಜ್ಯೋತಿಷ್ಯದ ಬಗ್ಗೆ ಹೇಳಲಾರ್ದೇ ಗ್ರಹಗಳ ಮುಂದಿನ ಚಲನವಲನ ಮತ್ತು ಯಾವ ಗ್ರಹ ಯಾವ ಟೈಮಿಗೆ ಎಲ್ಲಿರ್ತದೆ ಅನ್ನೋದು ಹೇಳೋದು ಏನದಲ್ಲ ಖಗೋಳಶಾಸ್ತ್ರ. ಖಗೋಳಶಾಸ್ತ್ರ ಪೂರ್ಣವಾಗಿ ವಿಜ್ಞಾನ ಆಗ್ಯದ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರ, ಆಮೇಲೆ ಫಲ ಜ್ಯೋತಿಷ್ಯ, ಪರಿಹಾರ ಜ್ಯೋತಿಷ್ಯ ಇದೇನದ ಪೂರ್ಣ ಮೂಢನಂಬಿಕೆ. ಈ ಮೂಢನಂಬಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ನಿರಂತರ ಪ್ರಚಾರ ನಡೆದಿದೆ. ಈಗ ಸದ್ಯ ನಮ್ಮ ಶರಣರು ಏನು ಹೇಳಿದ್ರು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ಮೊಟ್ಟ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಅಂತಂದ್ರೆ ನಮ್ಮ ಫಲಜ್ಯೋತಿಷ್ಯ ಅದರ ಆಧಾರ ಮೇಲೆ ನಿಂತದ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ. ಫಲಜ್ಯೋತಿಷ್ಯ ಏನದ, ಇದರ ಆಧಾರವಾಗಿರೋದು 9 ಗ್ರಹಗಳು. ಈಗ ನಾವು ಅದನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು. 9 ಗ್ರಹಗಳು ನಿಜವಾಗಿಯೂ ಅದಾವ ಆಕಾಶದೊಳಗೆ. ಆಮೇಲೆ 9 ರಾಶಿಗಳು, ಆ ರಾಶಿಗಳ ಒಂದು ಫಂಡಮೆಂಟಲ್ಸು ನಾವೇನಂತೀವಿ ತಳಪಾಯಗಳು ಏನು, ಇದನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಅವು ನಿಜವಾಗಲೂ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರ್ತಾವ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ. ಯಾಕಂದ್ರೆ 9 ಗ್ರಹಗಳ ಬಗ್ಗೆ ಹೇಳ್ತೀವಿ. 9 ಗ್ರಹಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸೂರ್ಯ ಒಂದು ಗ್ರಹ ಅಂತ ಹಿಡಿತಾರೆ. ನಿಮ್ಗೆ ಗೊತ್ತದ ಸೂರ್ಯ ಗ್ರಹನ ಅಂತ ನಾವು ಕೇಳಿದೆವು ಅಂತಂದ್ರೆ ನಮ್ಮ ಮೊಮ್ಮಕ್ಕಳು ಹೇಳ್ತಾವ, ಇಲ್ಲ ಸೂರ್ಯ ಒಂದು ನಕ್ಷತ್ರ, ಅದಕ್ಕೆ ಸ್ವಯಂ ಬೆಳಕದ, ಎರಡನೇದವ್ರ ಬೆಳಕನ್ನು ಅದು ಪ್ರತಿಫಲನೆ ಮಾಡೋದಿಲ್ಲ. ಸೊ 9 ಗ್ರಹದೊಳಗೆ ಒಂದು ಗ್ರಹ ಹೋಯ್ತು, ಅದು ನಕ್ಷತ್ರದ. ಈಗ ಅತ್ಯಂತ ನಮ್ಮ ಸಮೀಪ ಇರುವಂಥದ್ದು ಚಂದ್ರಗ್ರಹ. ಚಂದ್ರಕ್ಕೂ ಗ್ರಹ ಅಂತ ಹಿಡಿತಾರ. ಅದು ಏನಲ್ಲ, ಅದು ಗ್ರಹ ಅಲ್ಲ, ಉಪಗ್ರಹ.
ಅದು ಪೃಥ್ವಿ ಸುತ್ತ ಹಾಕ್ತದ ಪ್ರತಿ 27 ದಿವಸಗಳಿಗೊಮ್ಮೆ ಚಂದ್ರಮಾನ ಪದ್ಧತಿ ಪ್ರಕಾರ. ಅದು ಸದ್ಯಕ್ಕೆ ಗ್ರಹ ಅಲ್ಲ. ಇನ್ನು ಏನದರ ಮಂಗಳ, ಬುಧ, ಗುರು, ಶುಕ್ರ, ಶನಿ ಇವು ಮುಗಿದ ಕೂಡಲೇ ರಾಹು, ಕೇತು ಅವಕ್ಕಂತೂ ದೈಹಿಕ ಅಸ್ತಿತ್ವ ಇಲ್ಲೇ ಇಲ್ಲ. ಇವ್ರು ಫಲಜ್ಯೋತಿಷಿಗಳು ಹೇಳೋದೇನು, ಅವೆರಡು ಜಾಮೆಟ್ರಿಕಲ್ ಭೂಮಿತಿಯ 2 ಬಿಂದುಗಳು ಅಂತ. ಅದೂ ಅಲ್ಲ, ಅವೆರಡು ಇಲ್ಲೇ ಇಲ್ಲ. ಇದನ್ನು ನಮ್ಮ ಶರಣರು ಏನು ಹೇಳಿದ್ರು? ಈಗ ಅದು ಹೇಳೋಕ್ಕಿಂತ ಮೊದಲ ಈಗ ಉಳಿದಿರೋದು 5 ಗ್ರಹ ಅಂದೊಳಕ ನಿಮ್ಮ ಜ್ಯೋತಿಷ್ಯ ಕುಂಡಲಿಯಲ್ಲಿ 9 ಗ್ರಹಗಳು ಇರ್ತಾವೆ. ಇನ್ನು 4 ಗ್ರಹಗಳು ಎಲ್ಲಿಂದ ಬಂದು? ಇದನ್ನು ಯಾರೂ ವಿಚಾರ ಮಾಡಕ್ಕೆ ಹೋಗಂಗಿಲ್ಲ. ಇದಕ್ಕೇನದ ಅವ್ರೇನು ಹೇಳ್ತಾರ, ನಮ್ಮ ಶರಣರೊಬ್ಬರು ಹೇಳ್ತಾರೆ, ಕೂಡಲ ಸಂಗಮೇಶ್ವರ ಇವ್ರ ವಚನ ನಾಮಾಂಕಿತ. ಜ್ಯೋತಿಷ್ಯ ಘನವೆಂಬ ನೀತಿಗಾರನೇ ಏ ಕೇಳು, ಅಷ್ಟಗ್ರಹಗಳು ಒಲವು ದೊಡ್ಡಿದಂದು ನೀ ಪೇಳುವೆ. ಅಷ್ಟಗ್ರಹ ಅಂತಾರೆ. ಬಹುಶಃ 12ನೇ ಶತಮಾನದೊಳಗೆ 9 ಗ್ರಹ ಇದ್ದು ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿ ಶರಣರು ಹೇಳಿದ್ದು ಅಷ್ಟಗ್ರಹಗಳ ಬಗ್ಗೆ. ಗ್ರಹಗಳಿಗೆ ವಿಪತ್ತು ಬಂದಡೆ 6 ಅವಕ್ಕೆ ವಿಪತ್ತು ಬರ್ತಂದ್ರೆ ಯಾರು ಹೇಳ್ತಾರಪ್ಪ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ವಚನಕಾರರು ಹೇಳ್ತಾರೆ. ಸೂರ್ಯಘನವೆಂಬನೇ ಭವನೇ ಚಕ್ರದಂತೆ ತಿರುಗುವಿಕೆ. ಅವಾಗಿನ ಕಾಲದೊಳಗೆ ಸೂರ್ಯ ಭೂಮಿ ಸುತ್ತ ತಿರುಗ್ತಿದ್ದ. ಭೂಮಿ ಇದ್ರ ಕೇಂದ್ರವಾಗಿತ್ತು ಜಗತ್ತಿನ ಅಥವಾ ವಿಶ್ವದ್ದು ಅಥವಾ ಬ್ರಹ್ಮಾಂಡ. ಸೂರ್ಯಘನವೆಂಬನೇ ಚಕ್ರದಂತೆ ತಿರುಗುವನೇಕೆ. ಚಂದ್ರಘನವೆಂಬನೇ ಕ್ಷಯರೋಗದಿಂದ ಹೊರಳೋನೇಕೆ. ನಿಮ್ಗೆ ಗೊತ್ತದ, ಚಂದ್ರ ಸಣ್ಣದಾಗ್ತಾನ ದೊಡ್ಡದಾಗ್ತಾನ, ಕ್ಷಯ ಹೊಂತಾನ ಮತ್ತು ಪ್ರಸರಣ ಆಗ್ತಾನೆ. ಇವ ಕ್ಷಯರೋಗದಿಂದ ಯಾಕೆ ಬಳಲ್ತಾನ ಅಂತ ಕೇಳ್ತಾರೆ. ಬುಧ ಘನವೆಂಬನೇ ಬುದ್ಧಿ ಇಲ್ಲದವ ನೆನೆಸಿಕೊಂಡನ ಏಕೆ. ಬೃಹಸ್ಪತಿ ಘನವೆಂಬನೇ ತನ್ನ ಸ್ವಂತ ಪತ್ನಿಯನ್ನು ಕಳೆದುಕೊಂಡನೇಕೆ. ಶುಕ್ರನೇ ಘನವೆಂಬನೇ ಕೊಡುವ ದಾನಕ್ಕಡ್ಡಲಾದನೇಕೆ. ಕಣ್ಣು ಕಳೆದುಕೊಂಡನೇಕೆ. ಶನಿಯೇ ಘನವೆಂಬನೇ ಸಂಕೋಲಿಯಲ್ಲಿ ಇದ್ದನೇಕೆ. ರಾಹು ಘನವೆಂಬನೇ ಸೆರೆಮನೆ ವಾಸನೋಳು ಬಿದ್ದನೇಕೆ. ಇಂತಹ ಜ್ಯೋತಿಷ್ಯ ಮುಖ್ಯವಾದುದಲ್ಲ. ಮುಖ್ಯವಾದವುಗಳೆಂದಡೆ ನಮ್ಮ ಪ್ರಮಥ ಗಣಾಧೀಶ್ವರರ ಪ್ರಸಾದ ವಾಕ್ಯವೇ ಸರ್ವಸಿದ್ಧಿ ಎಂದು ನಂಬುವ ಕಣ ಕೂಡಲಾದಿ ಸಂಗಮೇಶ್ವರ ದೇವ. ಇಲ್ಲಿ 8 ಗ್ರಹಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದಾರ. ಅವಾಗ ಬಹುಶಃ ರಾಹು ಕೇತು 2 ಆಗಿದ್ದಿಲ್ಲ, ಅದು ಒಂದೇ ಬಂದಿದ್ದು ಪುರಾಣ ಕಥೆಯಿಂದ. ಹೆಂಗಪ್ಪ ಅಂತಂದ್ರೆ ಅದು ರಾಕ್ಷಸರು ಆಮೇಲೆ ದೇವತೆಗಳು ಅಮೃತ ಕಡಿತಾರೆ. ಒಬ್ಬ ರಾಕ್ಷಸ ಹೋಗಿ ಕದ್ದು ಅಮೃತ ತಗೋತಾನ. ಇನ್ನು ಕುಡಿಬೇಕು ಅನ್ನೋದ್ರೊಳಗೆ ಅವ್ನ ಗಂಟ್ಲೊಳಗೆ ಇಳಿದಿರಂಗಿಲ್ಲ, ಅವನು ತುಂಡರಿಸ್ತಾರೆ. ಮೊದಲೇ ತುಂಡು, ಆ ಕಡೆ ಉಂಡದ ಕಡೆ ಇದ್ದಿದ್ದು ರಾಹು ಆಯಿತು, ಈ ಕಡೆ ಮುಂಡದ ಕಡೆ ಇದ್ದಿದ್ದು ಕೇತು ಆಯಿತು. ಆವಾಗ ಏನದಲ್ಲ, ನಾವು ಇಡೀ ಬ್ರಹ್ಮಾಂಡಕ್ಕೇನೆ ಭೂಮಿ ಕೇಂದ್ರ ಅಂತ ನಂಬಿದ್ದು. ಇದು ಏನದ, ಟೊಲೋಮಿ ಅನ್ನೋಂಥ ಒಬ್ಬ ವಿಜ್ಞಾನಿ ಪಾಶ್ಚಾತ್ಯ, ಅವ ಹಾಕಿದ್ದು ಫೌಂಡೇಶನ್ ಇತ್ತು. ಅದರ ನಂತರ ಕೋಪರ್ನಿಕಸ್ಸು ಮತ್ತು ಗೆಲೀಲಿಯೋ ಇವರು ಹೇಳಕ್ಕೆ ಹೋದ್ರು. ಗೆಲೀಲಿಯೋ ಅಂತೂ ಕೊಂದು ಹಾಕಿಬಿಟ್ರು. ಕೋಪರ್ನಿಕಸ್ ಸಾಯ್ತಾನದನ್ನು ಡಿಕ್ಲೇರ್ ಮಾಡಲಿಲ್ಲ ತನ್ನ ರಿಸರ್ಚನ್ನು. ಭೂಮಿ ದುಂಡದ, ಸೂರ್ಯನ ಸುತ್ತ ತಿರುಗ್ತದ ಅಂತ ಹೇಳೋದನ್ನು. ಇನ್ನು ಇದು ನಮ್ಮ ಭಾರತದ್ದೇನು ಜ್ಯೋತಿಷ್ಶಾಸ್ತ್ರ ಅಂತ ಕೇಳಿದ್ರೆ ಭಾರತದ ಅಲ್ಲ, ಗ್ರೀಕರಿಂದ ಬಂದಂಥ ಬಳುವಳಿ.
ಸುಮಾರು ಕ್ರಿಸ್ತಕ ಪೂರ್ವ 2ನೇ ಶತಮಾನದೊಳಗೆ ಒಂದು ಸಿದ್ಧಾಂತ ಬಂತು, ಅದಕ್ಕೆ ಯವನ ಸಿದ್ಧಾಂತ ಅಂತ ಹೇಳ್ತಾರೆ. ಆವಾಗಿನಿಂದ ಅದರ ಮೇಲಿಂದ ಮುಂದಿನ ಎಲ್ಲ ಸಿದ್ಧಾಂತಗಳು ಬೆಳವಣಿಗೆ ಹೊಂದುತ್ತಾ ಬಂದರು. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಏನದಲ್ಲ, ಇದು ಭಾರತೀಯ ಕೊಡುಗೆ ಅಲ್ಲ. ಆದ್ರೆ ಇದನ್ನು ಇಂದಿನವರೆಗೂ ಸದ್ಯಕ್ಕೆ ಏನದ ಫಲ ಜ್ಯೋತಿಷ್ಯ ಮತ್ತು ಪರಿಹಾರ ಜ್ಯೋತಿಷ್ಯ ಮಾಡ್ಕೊಂಡು ಹೊಂಟಿದ್ದಂದ್ರೆ ನಮ್ಮ ಭಾರತನೇ. ಉಳ್ಕಿದವರು ಇದನ್ನು ನಂಬೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಖಗೋಳಶಾಸ್ತ್ರದ 17ನೇ ಶತಮಾನದಲ್ಲೇ ಖಗೋಳಶಾಸ್ತ್ರ ಮತ್ತು ಫಲ ಜ್ಯೋತಿಷ್ಯ ಎರಡೂ ಬೇರೆ ಅದು. ಪಾಶ್ಚಾತ್ಯ ಜಗತ್ತಿನೊಳಗೆ ಎರಡೇ ಬರೋದು ಖಗೋಳಶಾಸ್ತ್ರ, ಎಸ್ಟ್ರಾನೊಮಿ ಅಂತೀವಿ ನಾವು. ಅದಕ್ಕೆ ಖಗೋಳಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಅವ್ರೇನದ ಅದನ್ನು ಅಭ್ಯಾಸ ಮಾಡ್ತಾನೆ ಹೋದರು. ಇವತ್ತದು ಭಾಳ ಮುಂದುವರೆದ. ನಾವು ಚಂದ್ರನ ಮೇಲೆ ಮಂಗಳ ಗ್ರಹ ತಲುಪೀವಿ ಈಗಾಗಲೇ. ಅದ್ರ ಕ್ಯಾಲ್ಕುಲೇಷನ್ ಇಷ್ಟು ಅಕ್ಯುರೇಟ್ ಅದಾವ, ಅದ್ರ ಗಣಿತ ಇಷ್ಟೊಂದು ಇದಲ್ಲ. ಮುಂದಿನ 6000 ವರ್ಷಗಳ ಯಾವ ಗ್ರಹ ಯಾವ ಸ್ಥಳದಲ್ಲಿ ಇರ್ತದೆ, ಹೆಂಗಿರ್ತದೆ, ಯಾಕಡೆ ಮುಖ ಮಾಡಿರ್ತದೆ ಅನ್ನೋದನ್ನು ಹೇಳುವಂಥದ್ದು ಖಗೋಳಶಾಸ್ತ್ರ. ಇದು ಅಷ್ಟೊಂದು ನಿಖರವಾಗಿ ಅದ ಅಂಥೇಳಿ ನಾವು ಇವತ್ತು ಚಂದ್ರನ ಮೇಲೆ ಕಾಲಿಟ್ಟು ತಿರುಗಿ ಬಂದೀವಿ, ಮಂಗಳ ಗ್ರಹ ಮುಟ್ಟಿ ಬರಕತ್ತೀವಿ. ಅದು ಬಿಟ್ಟು ಈ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಸುಳ್ಳು ಪ್ರಚಾರದೊಳಗೆ ಏನು ತೊಡಗಿದ್ರು ಇವರೇ ಮಹಾಪಂಡಿತರಾಗಿ ಕುಂತಾರೆ. ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಮೊತ್ತವನ್ನು ತಮ್ಮ ಪ್ರಚಾರಕ್ಕಾಗಿ ಬಳಸ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಪ್ರಾಫಿಟ್ ಇರಬಾರ್ದು, ಅವ್ರ ಗಳಿಗೆ ಏನು ಇರಬೇಕು. ದೇವ್ರುಗಳನ್ನು ಕೂಡಿಸ್ಕೊತಾರೆ. ಆ ದೇವ್ರ ಶಾಂತಿ ಮಾಡಿರಿ, ಈ ದೇವ್ರ ಶಾಂತಿ ಮಾಡಿರಿ, ನಿಮ್ಮ ಫಲ ಹಿಂಗದ. ಇದಕ್ಕೆ ಕಾರಣ ಅಂದ್ರೆ ಭೀತಿ, ಜನರಲ್ಲಿ ಭೀತಿ ಹುಟ್ಟಿಸಿಬಿಡೋದು. ಆಮೇಲೆ ಮುಂದೆ ಅದಕ್ಕೆ ಪರಿಹಾರ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ನೋಡ್ರಿ. ಪ್ರತಿ ಗ್ರಹ ಆಗಲಿ ನಕ್ಷತ್ರ ಆಗಲಿ ಒಂದು ನಿರ್ದಿಷ್ಟ ಕಕ್ಷೆ ಒಳಗೆ ತಿರುಗ್ತಾ ಇದ್ದಾವೆ. ಇವ್ರ ಪೂಜಾ ಹೋಮ ಹವನ ಇದ್ರೆ ರಿವರ್ಸ್ ಗೇರ್ನೇ ಹೋಗ್ತಾವ. ಅವು ಅದು ಶಾಂತಿ ಮಾಡ್ತಾರಂತ. ಹೆಂಗೆ ಶಾಂತಿ ಆಗ್ತದ? ಈ ಇಲೆಕ್ಷನ್ ಬಂದಾಗ ಅದು ಅವ್ರ ಗಳಿಕೆಯನ್ನು ಲೆಕ್ಕ ಹಾಕೋಂಗಿಲ್ಲ. ಚಂದ್ರ ತಿರುಗುವುದೇಕೆ, ಚಂದ್ರನೇ ಘನವೆಂಬೆನೇ ಕ್ಷಯರೋಗಕ್ಕೆ ಯಾಕೆ ಒಳಗದ? ಅವ ಸಣ್ಣವ ಯಾಕೆ ಆಗ್ತಾನೆ, ದೊಡ್ಡವ ಯಾಕೆ ಆಗ್ತಾನೆ? ಇದು ಕ್ಷಯರೋಗ ಅಂತ ಹೇಳ್ತಾರೆ. ಬುಧ ಗೊಂಬೆನೇ ಬುದ್ಧಿ ಇರದಲ್ಲ ಆಗನೇ ಯಾಕೆ ಅಂತ. ಇಲ್ಲಿ ಚಂದ್ರ ಪ್ರತಿಯೊಂದು ಗ್ರಹಕ್ಕೆ ನಾವು ಕೆಲವೊಂದು ವ್ಯಕ್ತಿತ್ವ, ಕೆಲವೊಂದು ಗುಣಗಳನ್ನು ಆರೋಪಿಸಿವಿ. ಆ ಗುಣಗಳ ಮೇಲೆ ಅವ್ರ ಫಲ ಮತ್ತು ಅವರ ಆ ಫಲಗಳ ಕೆಟ್ಟಿದ್ದು ಅಂದರೆ ಅವ್ರ ನಿವಾರಣೆ ಹೆಂಗೆ ಅನ್ನೋದು ನಾವು ಹೇಳ್ತೀವಿ. ಚಂದ್ರ ಪೃಥ್ವಿಯ ಸುತ್ತು ತಿರುಗ್ತದೆ, ಹೌದಾ? ತಿರುಗ್ತದೆ ಅಂದರೆ ಈಗ ಅದ್ರ ಮೇಲೆ ನಾವು ಹೋಗಿ ಬಂದೀವಿ ಎಷ್ಟೋ ಸಲ. ಹೋಗಿ ಬಂದರು ಸದ್ಯಕ್ಕೆ ಈಗ ಅದು ಕ್ಷಯ ಯಾಕೆ ಆಗ್ತಾನ ಅಂತ ಹೇಳ್ತಾರೆ. ಚಂದ್ರಗೆ ಹೇಳಬೇಕು ಅಂದರೆ ಅವ ಭಾಳ ಸುಂದರ, ಬಲಿಷ್ಠಾಂಗ ಅಂಥೇಳಿ ಅವನ ಬಗ್ಗೆ ಜ್ಯೋತಿಷ್ಶಾಸ್ತ್ರದೊಳಗೆ ಒಂದು ಪರ್ಸ್ನಲ್ ವರ್ಣನೆ ಬರ್ತದೆ. ಅವ ಏನದಲ್ಲ, ತನ್ನ ಗುರು ಬೃಹಸ್ಪತಿ, ಗುರು ಗ್ರಹದ ಅವ ಗುರು ಆಗಿರ್ತಾನೆ. ಗುರುವಿನ ಹೆಂಡತಿ ತಾರಾಗೆ ಓಡಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಅವ ಸ್ತ್ರೀ ಲೋಲ, ಸ್ತ್ರೀ ಪ್ರಿಯ ಅಂತ ಬರೀತಾನೆ. ಆ ರಾಶಿ ಒಳಗೆ ಬಂದವ ಸ್ತ್ರೀ ಲೋಲ ಅಂತ ಹೇಳೋದು. ಅದರಂತೆ ಬುಧ ಇಲ್ಲಿ ಬುದ್ಧಿ ಇಲ್ಲ, ಅದರ ಪುರಾಣ ಕಥೆ ನನಗೆ ಗೊತ್ತಿಲ್ಲ. ಆದ್ರೆ ಬುಧ ಏನದಲ್ಲ, ಬೃಹಸ್ಪತಿ ಗುರು ಮತ್ತು ತಾರಾ ಇವರಿಬ್ಬರ ಮಗ ಬುಧ. ಆಯ್ತಾ? ಬೃಹಸ್ಪತಿ ತಾನು ಹೆಂಡ್ತಿನಿ ಯಾಕೆ ಹಾಕೊಂಡ ಮಾಟ ಶಕ್ತಿ ಇದ್ದಾವ ಅಂತ ಕೇಳ್ತಾರೆ. ಇಲ್ಲಿ ಶುಕ್ರ ಘನ ಎಂಬನೆ ಕೊಡುವ ಧಾಮಕ್ಕೆ ಅಡ್ಡಲಾದ ಯಾಕೆ? ಕಣ್ಣು ಅವನಿಗೆ ಒಂದೇ ಕಣ್ಣದು ಅಂತ ನಿಮ್ಗೆ ಗೊತ್ತದ. ಪುರಾಣದೊಳಗೆ ಶುಕ್ರಾಚಾರ್ಯಗೆ ಒಂದೇ ಕಣ್ಣದಲ್ಲ, ಅದಕ್ಕೆ ಆ ಗ್ರಹಕ್ಕೂ ಒಂದು ಕಣ್ಣದ ಅಂತ. ಇಲ್ಲಿ ಪುರಾಣದೊಳಗೆ ಬರೋ ಶುಕ್ರಾಚಾರ್ಯಕ್ಕೂ ಆ ಗ್ರಹ ಶುಕ್ರಾಚಾರ್ಯಕ್ಕೂ ಏನು ಸಂಬಂಧ ಇರಬೇಕು?
ಇನ್ನು ಶನಿ ಗ್ರಹ ಎಂಬೇನೆ ಅವ ಆ ಕಾಲಕ್ಕೆ ಏನದಲ್ಲ ದೂರದರ್ಶಕ ಇದ್ದಿದ್ದಿಲ್ಲ. ಅವ್ರು ಹ್ಯಾಂಗೆ ಕಂಡು ಹಿಡಿದ್ರು ನನಗೆ ಗೊತ್ತಿಲ್ಲ. ಅದ್ರ ಸುತ್ತಮುತ್ತ ಏನದ ಬಳೆಗಳ ಟೈಪ್ ಆಕಾರಗಳದ. ಅವ ಸಂಕೋಲಿಗೆ ಯಾಕೆ ಬಂದ ಅಂತ ಶರಣರು ಕೇಳ್ತಾರೆ ಇಲ್ಲಿ. ಇನ್ನು ಶನಿ ಅಂದರೆ ಎಲ್ಲರೂ ಗಡ 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 ನಡುತ್ತಾರೆ. ಒಂದು ಸಲ ಬಂದಂದ್ರೆ ಅದು 7.5 ಶನಿ ಹತ್ತತ್ತ ಅಂದರೆ 7.5 ವರ್ಷ. ಅದು ಕಾಡಕತ್ತು ಅಂದರೆ ಇಷ್ಟು ಕಾಡ್ತದಂತ ಅದಕ್ಕೇನದಲ್ಲ ಎಲ್ಲರೂ ಅದಕ್ಕೆ ಹೆದರಿ ಪೂಜೆ ಮಾಡೋದು. ಕಪ್ಪು ಬಣ್ಣದಂತ ಕಾಗೆ ಅವನ ವಾಹನ, ಸೂರ್ಯನ ವಾಹನ ರಥ, ಅದಕ್ಕೆ ಕುಂಟ ಒಬ್ಬ ಹೆಳವ ಸಾರಥಿ, ಅದಕ್ಕೆ 7 ಕುದುರೆಗಳು, ಹೀಗೆಲ್ಲ ಗ್ರಹಗಳ ವರ್ಣನೆಯನ್ನು ಒಂದೊಂದು ನಮೂನೆ ಮಾಡ್ಕೊತ ಹೋಗ್ಯಾರ. ಈಗ ಶನಿ ಅಂದ ಕೂಡ ಭಯಂಕರ ಕಾಡ್ತಾನ ಅಂಥೇಳಿ ಒಂದು ಸಲ ಒಬ್ಬ ಬಡವ ಹಾದಿ ದಂಡೆಗೆ ಕುಂತಂತ ಬಾಜು ಕುಂತಂತ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಹೇಳದಂತ, ಯಪ್ಪ ನನಗೆ ಭಾಳ ಕಾಡಾಟ ಹತ್ತದೋ ಸ್ವಲ್ಪ ನೋಡು. ಈ ಕಾಡಾಟ ಹತ್ತೋರೇ ಜ್ಯೋತಿಷಿ ಕಡೆ ಹೋಗ್ತಾರಲ್ಲ. ಅವ ಏನದಲ್ಲ ಕುಂಡ್ಲಿ ಹಾಕಿ ನೋಡಿದಂತ, ಎಲೆ ನಿನಗೆ 7.5 ಶನಿ ಹತ್ಯದ, 7.5 ಶನಿ ಹತ್ಯದ, ಭಯಂಕರ ಕಾಡಾಟ ಹತ್ತದ ನಿನಗೆ ಅಂತಂದು. ಹೌದಪ್ಪ ಭಯಂಕರ ಕಾಡಾಟ ಹತ್ಯದ ನನಗೆ, ನೀ ಹೇಳೋದು ಕರೆ ಅಂತ ಅವ ಅಂದ. ಏನು ಮಾಡಬೇಕಪ್ಪ ಇದಕ್ಕೆ ಅಂದ್ಕೂಡ, ಇಲ್ಲ ಇದಕ್ಕೆ ಶಾಂತಿ ಮಾಡಬೇಕು, ದೊಡ್ಡ ಹೋಮ ಹಾಕಬೇಕು, 10,000 ರೂಪಾಯಿ ತೊಗೊಂಡು ಬಾ, ಸಂಪೂರ್ಣವಾಗಿ ಇನ್ನೊಬ್ಬ ಆಚಾರ್ಯನ ಕರ್ಕೊಂಡು ಬರ್ತೀನಿ, ದೊಡ್ಡ ಹೋಮ ಮಾಡಿ ಆ ಗ್ರಹಕ್ಕೆ ಶಾಂತಿ ಮಾಡೋಣ. ಯಪ್ಪ ನಾ ಬಳುವ ಅಟ್ ನನಗೆ ಇಡೀ ಜೀವನದೊಳಗೆ ಗಳಿಸ್ತೀನಿಲ್ಲೋ ನನಗೆ ಗೊತ್ತಿಲ್ಲ, ಹಿಂಗೆ ಹೇಳಿದ್ರೆ ಹ್ಯಾಂಗೆ ಅಂದ್ಕೂಡಲೇ ಕಡೆಗೆ 1,000 ರೂಪಾಯಿ ಬಂದ. ಇಲ್ಲಪ್ಪ ನನ್ನ ಕಡೆ ಅಷ್ಟಿಲ್ಲ, 100 ರೂಪಾಯಿ ಕೊಡು, ಸಂಕ್ಷಿಪ್ತದಾಗ ಮಂತ್ರ ಹಾಕ್ತೀನಿ, ಇದನ್ನು ಮಾಡ್ತೀನಿ. ಕಡೆಗೆ ಇಲ್ಲೋ ಯಪ್ಪ ನನ್ನ ಕಡೆ ಅಷ್ಟಿಲ್ಲ. ಹೋಗಲಿ ಹಂಗಾರ 10 ರೂಪಾಯಿ ಕೊಡಪ್ಪ, ಒಂದಿಟ್ಟು ಬೂದಿ ಕೊಡ್ತೀನಿ ಅಂತ ನಾನು. ಇಲ್ಲೋ ಮರಾಯ, ಇರೋ 5 ರೂಪಾಯಿ ನಿನಗೆ ಕೊಟ್ಟಿನಿ, ನನ್ನ ಕಿಸೆದಾಗ ಒಂದು ನಯಾ ಪೈಸಾ ಇಲ್ಲ ಅಂತ ನಾನು ಅಂದ್ಕೂಳೆ. ಅವನು ಜ್ಯೋತಿಷಿ ಅಂದ, ಹಂಗಾರೆ ಇಲ್ಲೇ ಕೂತಿ ಹೋಗಲೇ ಅಂತಂದು. ಅಂದ್ಕೂಳೆ ಯಪ್ಪ 7.5 ಇಸ್ತೀನಿ ಹೆಂಗೆ ಮಾಡಬೇಕು ಅಂದ್ಕೂಳೆ. ಅವ ಜ್ಯೋತಿಷಿ ಹೇಳಿದಂತ, ನಿನ್ನ ಕಿಸೆದಾಗ ಒಂದು ನಯಾ ಪೈಸಾ ಇಲ್ಲ, ಆ ಶನಿ ಏನು ನೀನು ಹರ್ಕೋತಾನೆ ಹೋಗ್ರೆ ಅಂತ. ಅಂದ್ರೆ ಇದು ಹಿಂದಕ್ಕೆ ರಾಜ ಮಹಾರಾಜರು ಮಾಡ್ತಿದ್ರು, ಬಡಬಗ್ರದ ಅಲ್ಲ. ಈಗ ಇದನ್ನು ಎಲ್ಲರೂ ಜನಸಾಮಾನ್ಯರಿಗೂ ಶೋಷಣೆ ನಡೆದದ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ 9 ಗ್ರಹ ಅಲ್ಲ, ಸೂರ್ಯ ಒಂದು ನಕ್ಷತ್ರ, ಚಂದ್ರ ಒಂದು ಉಪಗ್ರಹ, ರಾಹು ಕೇತು ಛಾಯಾಗ್ರಹಗಳಂತ ಇವ್ರು ಹೇಳ್ತಾರೆ, ಅದೂ ಅಲ್ಲ. ಭೂಮಿ ಬಿಂದುಗಳಂತ ಹೇಳ್ತಾರೆ, ಅದೂ ಅಲ್ಲ. ಅಂದು ಬಳಿಕ ಜ್ಯೋತಿಷ್ಯ ಏನು ನೆಲೆ ಅದ ನೀವೇ ಹೇಳ್ರಿ. ಇಲ್ಲಿ 12ನೇ ಶತಮಾನದೊಳಗೆ ಏನು ಶಿವಶರಣರೇ ಹೇಳ್ಯಾರ, ಜ್ಯೋತಿಷಿಗೆ ಮುಖ್ಯವಾದ ಆಧಾರ ಇನ್ನೊಂದು ಅಂತಂದ್ರೆ ನಮ್ಮ ಪೂರ್ವಜನ್ಮದ ಕರ್ಮ ಏನದಲ್ಲ, ಆವಾಗ ನಾವೇನದ ಸಂಚಿತ ಕರ್ಮ. ಸಂಚಿತ ಕರ್ಮ ಅಂತ ಹೇಳ್ತೀವಿ. ಆಮೇಲೆ ಮುಂದೇನದಲ್ಲ, ಇದು ಪ್ರಾರಬ್ಧ ಕರ್ಮ. ಅದು ಹೋದ ಜನ್ಮದೊಳಗೆ ನಾವೇನು ಮಾಡಿರ್ತೀವಿ ಅದನ್ನು ತೊಗೊಂಡು ಇಲ್ಲಿಗೆ ಬರ್ತೀವಿ. ಅದ್ರ ಪಾಪ ಪುಣ್ಯದ ಪ್ರಕಾರ ನಾವು ಏನದಲ್ಲ ಒಳ್ಳೆಯ ಗ್ರಹಗಳಿದ್ದಲ್ಲಿಯೋ ಅಥವಾ ಪಾಪ ಮಾಡಿದ ಕೆಟ್ಟ ಗ್ರಹಗಳಿದ್ದಲ್ಲಿಯೋ ನಾವು ಹುಟ್ತೀವಿ. ಹುಟ್ಟೋ ಮುಂದೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಯಾವ ನಕ್ಷತ್ರದೊಳಗೆ ಅದಾವ, ಯಾವ ರಾಶಿ ಒಳಗಿದ್ದಾವ ಅಂತ ಹೇಳೋದು ಕುಂಡಲಿ. ಆ ಕುಂಡಲಿ ಒಳಗೆ 12 ಗ್ರಹಗಳದಾವ ಅಂತ 12 ಮನಿ ಅದಾವ. ಈಗ ಸದ್ದಂತೂ ಗ್ರಹ ಅಂತ ಕೊಟ್ರೆ 2 ರಾಹು ಕೇತು ಅಂತೂ ಇಲ್ಲೇ ಇಲ್ಲ. ಅಂದ ಬಳಿಕ ಜ್ಯೋತಿಷ್ಯ ಹ್ಯಾಂಗೆ ಕಂಪ್ಲೀಟ್ ಆಗ್ತದ? ಜ್ಯೋತಿಷ್ಯ ಎಂದೂ ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಇಲ್ಲ.
ಅದು ಬೋಗಸ್ಸು. ಅದನ್ನು ನಾವು ನೆನಪೇ ಇಡಬೇಕು. ಈಗ 2 ದಿವಸ ಬಿಟ್ಟು ಗ್ರಹಣ ಅದ, 15ನೇ ತಾರೀಕಿಗೆ ಸೂರ್ಯಗ್ರಹಣ. ಒಂದೇ ತಿಂಗಳೊಳಗೆ 14 ದಿವಸ ಒಳಗೆ 2 ಗ್ರಹಣ ಬಂದು ಅಂತ ಜಗತ್ತಿಗೆ ಅಲ್ಲೋಲ ಕಲ್ಲೋಲ ಭೀತಿ ಹುಟ್ಟಿಸ್ಲಿಕ್ಕೆ ಹತ್ತಾರೆ ಈಗ ಟಿ ವಿಯವರು. ಈಗ ಗ್ರಹಣ ಹೆಂಗೆ ಆಗ್ತದೆ ಅಂದ್ರೆ ನನ್ನ ಮೊಮ್ಮಗ ಕೇಳಿದ್ರೆ ಏನು ಹೇಳಿ, ರಾಹುಕೇತು ನೂತಾರ ಅಂತ ಹೇಳ. ಭೂಮಿ ಚಂದ್ರನ ಮೇಲೆ ಬಿದ್ದರೆ ಚಂದ್ರಗ್ರಹಣ ಆಗ್ತದೆ. ಭೂಮಿ ಮತ್ತು ಸೂರ್ಯ ನಡಬರ್ಕ ಚಂದ್ರ ಬಂದರೆ ಸೂರ್ಯಗ್ರಹಣ ಆಗ್ತದೆ. ಇವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆಗೋವು. ಇಷ್ಟು ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ನೊಳಗೆ, ಪ್ರಾಥಮಿಕ ಶಾಲೆಯೊಳಗೆ ಏನು ಕಳಿಸ್ತಾರೋ ಅಷ್ಟು ಬುದ್ಧಿ ಇವತ್ತು ಬೇಡ ನಮಗ. ಇದನ್ನ ತಿಳ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಈಗ ವಾರಗಳ ಬಗ್ಗೆ ಆಮೇಲೆ ಈ ನಕ್ಷತ್ರಗಳ ಬಗ್ಗೆ, ಇದು ಗ್ರಹಗಳ ಬಗ್ಗೆನೇ ನಾ ಹೇಳ್ತೀನಿ. ಗ್ರಹಗಳೊಳಗೆ ಮತ್ತೇನೇನು ಆಪಾದನೆ ಮಾಡ್ಯಾರಂದ್ರೆ, ಚರಗ್ರಹಗಳು ಸ್ಥಿರ ಗ್ರಹಗಳು, ಗಂಡು ಗ್ರಹಗಳು, ಹೆಣ್ಣು ಗ್ರಹಗಳು, ನಪುಂಸಕ ಗ್ರಹಗಳು. ಇಲ್ಲಿ ಅಲ್ಲಿ ಹೋಗಿ ನೋಡಿ ಬಂದ್ರ ಈಗ. ಆಮೇಲೆ ಕಾರಕ ಗ್ರಹಗಳು, ಮಾರಕ ಗ್ರಹಗಳು. ಇಷ್ಟೇ ಅಲ್ಲೇ ಈ ವರ್ಣಾಶ್ರಮ ಪದ್ಧತಿನೂ ಬ್ರಾಹ್ಮಣ ಗ್ರಹಗಳು, ಕ್ಷತ್ರಿಯ ಗ್ರಹಗಳು, ಆಮೇಲೆ ವೈಶ್ಯ ಗ್ರಹಗಳು, ಶೂದ್ರ ಗ್ರಹಗಳು ಅದಾವ. ಅವು ಏನು ಹೇಳ್ತಾವ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಲ್ಲ. ಈಗ ಪಂಚಾಂಗದ ಪ್ರಕಾರ ಬಂದ್ರೆ ತಿಥಿ ಅಂದರೆ ಏನು? ಆ ದಿವಸವನ್ನು ಹೆಂಗೆ ಅಳಿತಾರ? ಚಂದ್ರ ಇದು ಆ ಸೂರ್ಯ ಯಾವ ನಕ್ಷತ್ರದೊಳಗೆ ಅದಾನೋ, ಅಂದರೆ ಯಾವ ನಕ್ಷತ್ರದೊಳಗೆ ಅವನು ಉದಯಿಸ್ತಾನೋ ಅವತ್ತ ಆ ಒಂದು ನಕ್ಷತ್ರ, ಆ ನಕ್ಷತ್ರದೊಳಗೆ ಗ್ರಹ ಇಷ್ಟು ಇಟ್ಕೊಂಡು ಆ ತಿಥಿಯನ್ನು ಹೇಳ್ತಾರವರು, ತಿಥಿಗಳು. ಆಮೇಲೆ ಅವಾಗ ಯಾವ ಗ್ರಹ ರಾಶಿಯೊಳಗೆ ಇರ್ತಾನೋ ಅದರ ಮೇಲೆ ಅದನ್ನು ಭವಿಷ್ಯ ಹೇಳೋದು. ಮುಂದಿನ ಗ್ರಹಗಳನ್ನು 12 ಮನೆಯನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಸ್ಥಾನಕ್ಕಿಟ್ಟು ಅದರ ಮೇಲೆ ನಮ್ಮ ಜ್ಯೋತಿಷ್ಯ ಹೇಳ್ತಾರೆ, ನಮ್ಮ ಭವಿಷ್ಯ ಹೇಳ್ತಾರೆ, ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದು ಹೇಳ್ತಾರೆ. ಈಗ ವಾರ ತಿಥಿಗಳ ಬಗ್ಗೆ ನಮ್ಮ ಶರಣರು ಏನು ಹೇಳ್ತಾರ? ವಾರ ಎಂದಡೆಯೇ ದಿನವೆಂದರೇನರಿಯೇ, ಏನೆಂದರೆ ಅರಿಯನಯ್ಯ, ಇರುಳನರಿಯೇ ಹಗಲನರಿಯೇ, ಏನಂಬುದರಿಯನಯ್ಯ, ನಿಮ್ಮ ಪೂಜಿಸಿ ಎನ್ನ ಮರೆದೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ನಾನು ವಾರ ದಿನ ಇದು ಒಟ್ಟು ನೋಡಂಗಿಲ್ಲ ಅಂತ ಬಸವಣ್ಣವರೇ ಹೇಳ್ಯಾರ. ಆಮೇಲೆ ಲಗ್ನ, ಇದು ಬಸವಣ್ಣವ್ರು ಹೇಳಿದೆ ಮತ್ತೊಂದು ವಚನ. ಲಗ್ನ ಎಲ್ಲಿದೋ ವಿಲಗ್ನ ಎಲ್ಲಿದೋ ಸಂಗಯ, ದೋಷವೆಲ್ಲಿದೋ ದುರಿತ ಎಲ್ಲಿದೋ ಸಂಗಯ, ನಿಮ್ಮ ನೆನೆವಂಗೆ ಭವಕರ್ಮ ಎಲ್ಲಿದೋ ಕೂಡಲ ಸಂಗಮ ದೇವ. ನಾನು ಆಗಲೇ ಹೇಳಿದೆ, ನಮ್ಮ ಪುನರ್ಜನ್ಮದೊಳಗೆ ಇದು ಪೂರ್ವಜನ್ಮದೊಳಗೆ ಇದ್ದಂಥ ಏನದ ಕರ್ಮಗಳನ್ನು ತಗೊಂಡು, ಅದು ಪ್ರಾರಬ್ಧ ಕರ್ಮಗಳು ತೊಗೊಂಡು ನಾವು ಹುಟ್ತೀವಿ. ಅದರ ಮೇಲೆ ಯಾವ ರಾಶಿ ಒಳಗೆ ಹುಟ್ಟಬೇಕು ಅನ್ನೋದು ನಿರ್ಧಾರ ಆಗಿರ್ತದೆ. ಆ ಸಮಯ ಯಾವಾಗ ಯಾವ ರಾಶಿ ಒಳಗೆ ಸೂರ್ಯ ಎಂಟರ್ ಆಗ್ತಾನೋ ಸೂರ್ಯೋದಯ ಟೈಮ್ಗೆ, ಅದಕ್ಕೆ ಆ ಲಗ್ನ ಅಂತ ಹೇಳ್ತಾರೆ. ಆ ಲಗ್ನದ ಟೈಮ್ಗೆ ಅದರ ಮೇಲಿಂದ ನಮ್ಮ ರಾಶಿ ಚಕ್ರ ತಯಾರಾಗ್ತದೆ. ಅಂದೊಳಕ್ಕೆ ಅದು ಏನದಲ್ಲ, ಅಲ್ಲಿ ಕರ್ಮ ತೊಗೊಂಡು ಬರ್ತೀವಿ. ಬಂದು ನಂತರ ಏನದ, ಇಲ್ಲಿ ಆಯುಷ್ಯ ಕಳೆಯೋ ಮುಂದೆ ನಾವು ಇಲ್ಲಿಷ್ಟು ಪುಣ್ಯ ಗಳಿಸ್ತೀವಿ ಅಥವಾ ಪಾಪವನ್ನು ಗಳಿಸ್ತೀವಿ. ಅದು ಒಟ್ಟು ಮಟ್ಟು ತಗೊಂಡು
ಸಂಚಿತ ಕರ್ಮವನ್ನು ತೊಗೊಂಡು ನಾವು ಹೋಗ್ತೀವಿ, ಅಲ್ಲಿ ಮತ್ತೆ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತೀವಿ ಅಂತೇಳಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ನಂಬ್ತಾರೆ. ಆದ್ರೆ ನಮ್ಮ ಶರಣರು ಏನದಲ್ಲ, ನೀ ಅಂಗದ ಮೇಲೆ ಈ ಭೂತಿ ಇರಿಸಿ ಇಟ್ಕೊಂಡ ನಂತರ ಲಿಂಗದ ಧಾರಣೆ ಮಾಡಿ ಇಷ್ಟಲಿಂಗ ಧಾರಣೆ ಮಾಡಿದ ನಂತರ ನಿನ್ನ ಎಲ್ಲ ಕರ್ಮಗಳು ಪರಿಹಾರ. ಅದು ಶರಣರಿಗೆ ಏನದಲ್ಲ, ಕರ್ಮ ಅನ್ನೋದೇ ಇಲ್ಲ ಅಂದ ಬಳಿಕ ನಿಮ್ಗೆ ಹಿಂದಿನ ಜನ್ಮ ಪುನರ್ಜನ್ಮ ಈಗಿನ ಪಾಪ ಪುಣ್ಯ ಕರ್ಮ ಎಲ್ಲಿದು ಬಂತು? ಪೂರ್ವ ಜನ್ಮ ನಿವೃತ್ತಿಯಾಗಿ ಗುರುಕರ್ಣ ಹಿಡಿದವಂಗೆ ಭವಬಂಧನ ಎಲ್ಲಿದೋ? ಪೂರ್ವ ಜನ್ಮದ್ದು ನಿವೃತ್ತಿಯಾಗಿ ಗುರುಕರ್ಣ ಹಿಡಿದೊಡೆ ಭವಬಂಧನ ಎಲ್ಲಿದೋ? ಭವಬಂಧನ ಎಲ್ಲಿದು? ಸಂಕಲ್ಪ ವಿಪೋಕ ಸಂದೇಶ ಕಳೆದುಳಿಗೆ ಕೂಡಲ ಸಂಗಮ ದೇವರು ತ್ರಿಸಂಧ್ಯಾ ಕಾಲದಲ್ಲಿ ಮಾಡದೇವೆ ನೆನೆಯೋನ್ಗೆ ಕರ್ಮ ಎಲ್ಲಿಂದ ಬರ್ತದಪ್ಪ? ನಮಗೆ ಕರ್ಮ ಇಲ್ಲ. ಅದಕ್ಕೆ ಜ್ಯೋತಿಷ್ ಶಾಸ್ತ್ರವನ್ನು ಮೊಟ್ಟ ಮೊದಲು ಇಲ್ಲಿ ಚಾರ್ವಾಕರು ಶಾಂಕ್ಯರು ನಂಬಲಿಲ್ಲ. ಅವ್ರು ಇಲ್ಲ ಅಂತ ಹೇಳಿದ್ರು, ಕರ್ಮ ಇಲ್ಲ ಅಂತ. ಆಮೇಲೆ ಗೌತಮ ಬುದ್ಧ ನಮಗೆ ಜ್ಯೋತಿಷ ಅಪ್ಲೈ ಆಗೋದಿಲ್ಲ, ನಾವು ಜ್ಯೋತಿಷ ನಂಬಂಗಿಲ್ಲ ಅಂತ ಹೇಳಿದ್ರು. ಅದರ ನಂತರ ಏನು ಹೇಳಿದವರು ಅಂದ್ರೆ ನಮ್ಮ ಶರಣರೇ, ಬಸವಣ್ಣನೇ. ನಮ್ಗೆ ಯಾವುದೋ ಹಿಂದಿನ ಕರ್ಮ ಮುಂದಿನ ಕರ್ಮ ಇಲ್ಲ. ನಾವು ಹಿಂದಿನ ಕರ್ಮದಿಂದ ಈಗ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ವೈಶ್ಯ ಆಗಿ ಶೂದ್ರಾಗಿ ಹುಟ್ಟಿಲ್ಲ. ನಮ್ಗೆ ಯಾವಾಗ ಲಿಂಗ ದೀಕ್ಷೆ ಆಯಿತೋ, ಗುರುವಿಗೆ ನೆನೆದೆವೋ, ಮುಗಿದು ಹೋಯ್ತು ನಮ್ಮದು. ಯಾವುದೇ ಕರ್ಮ ಇಲ್ಲ. ಈ ಕರ್ಮದಿಂದೇ ಹುಟ್ಟಿವಿ ಅಂಥೇಳಿ ಆ ಶೂದ್ರನಿಗೆ ನಿನಗೆ ಮುಂದೆ 7 ಜನ್ಮತನ ನೀ ಶೂದ್ರನೇ ಆಗ್ತಿ, ನೀ ಒಳ್ಳೆ ಕರ್ಮ ಮಾಡಿದ್ರೆ ಮುಂದೆ ಬೇರೆ ವರ್ಣದೊಳಗೆ ಹುಟ್ಟಬಹುದು ಅಂತ ಹೇಳಿದ್ರು. ಅಂಥದನ್ನು ಹಲ್ಲುಗಳದು ಬಿಟ್ಟು ಬಸವಣ್ಣವ್ರು. ಇಲ್ಲಿ ಇನ್ನೊಂದು ಸಿದ್ದರಾಮ ಶರಣರು ಹೇಳ್ತಾರೆ, ಲಗ್ನಕ್ಕೆ ವಿಲಗ್ನವಾಗಬಾರದೆಂದು ಜ್ಯೋತಿಷ್ಯ ಹೇಳುವ ಅಣ್ಣಗಳಿರ ಕೇಳಿರಯ್ಯ. ಅದೇಕೆಂದರೆ ವೀರಭದ್ರನ ಸೆರಗು ಸುಟ್ಟಿತ್ತು, ಅಂದೇಕೆ ಮಹಾದೇವಿ ಭುಜಬಲ ಹಾರಿತ್ತು, ಅಂದೇಕೆ ಎನ್ನ ವಾಮನೇತ್ರ ಚರಿಸಿತ್ತು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಆಮೇಲೆ ಸೊಡ್ಡಳ ಬಾರಸರು ಹೇಳ್ತಾರೆ, ಬಾಚರಸರು, ಚಂದ್ರಬಲ ತಾರಾಬಲವೆಂದಿರಿ ಏತಕ್ಕೆ ಅಣ್ಣಗಳಿರ. ಚಂದ್ರನಿಗೆ ಯಾರ ಬಲ? ಇಂದ್ರನಿಗೆ ಯಾರ ಬಲ? ಇಂದ್ರನಿಗೆ ಮುಕುಂದನಿಗೆ ಬ್ರಹ್ಮಂಗೆ ಚಂದ್ರಶೇಖರ ದೇವ ಸೊಡ್ಡಳ ಬಾಚರಸ ಒಲವು ಕೇಳಿರಡೆ. ನಮ್ಮದೇ ಒಲವು ಅಂದ್ರೆ ನಾವು ನಂಬುದ್ರೆ ನೀವು ಅದಿರಿ, ಇಲ್ಲಾಂದ್ರೆ ಇಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಸೊಡ್ಡಳ ಬಾರಸರು ವಾಚರಸರು ಹೇಳ್ತಾ ಇದ್ದಾರೆ. ಅಂದ ಬಳಿಕ ಎಷ್ಟು ಮಂದಿ ಶರಣರದು ಎಷ್ಟು ಎಕ್ಸಾಂಪಲ್ ಹಿಂಗೆ ಓದ್ಕೊತ ಹೋದರೆ ಇಷ್ಟು ಪೇಪರ್ ಬರ್ಕೊಂಡು ಬಂದೆ ನಾನು. ಐದಕ್ಕೆ ಮಾರಯಗಳು ವಾರ ತಿಥಿ ಲಗ್ನಗಳೆಂದು ಬೇರೆಂದು ಮಾಡುವರೆನ್ನ ಬರ ತ್ರಿವಿಧ ಪೂಜೆ ಕೆಟ್ಟಿತ್ತು. ತ್ರಿವಿಧ ಪೂಜೆ 3 ಟೈಮ್ ಲಿಂಗ ಪೂಜೆ ಮಾಡ್ತಿದ್ರು ಅವರು. ಆದರೆ ಲಿಂಗ ಪೂಜೆಗೆ ಇಂಥದೇ ಟೈಮು ಇಂಥದೇ ಮುಹೂರ್ತ ಅಂತಿಲ್ಲ, ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೋದು. ಗುರು ಲಿಂಗ ಜಂಗಮರ ಅನುಸರಿಸಕ್ಕೆ ನರಿತು ನೇಮ ಕಾಲ ಉಚಿತಕ್ಕೆ ಬಂದೊಡೆ ಕೊಂಬುದೇ ನಿತ್ಯ. ಈ ಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ. ಇದಕ್ಕೆ ಹಿಂಗೆ ಹೇಳ್ಕೋತ ವಚನಗಳ ಒಂದು ನಿರ್ವಚನ ಮಾಡ್ಕೋತ ಹೋದ್ರೂ ಟೈಮ್ನೂ ಇಲ್ಲ, ಇದೂ ಇಲ್ಲ. ಪಂಚಾಂಗ ಅಂದ್ರೆ ಏನು? ವಾರ ತಿಥಿ ನಕ್ಷತ್ರ, ಆಮೇಲೆ ಪಕ್ಷ ಕರ್ಣ ಯೋಗ, ಇದ್ರಾಗ 5 ಹೇಳ್ತಾರೆ. ಅದರ ಪ್ರಕಾರ ಇಟ್ಕೊಂಡು ತಮ್ಮ ಪಂಚಾಂಗವನ್ನು ರಚಿಸ್ತಾರೆ. ರಚಿಸಿ ಆಮೇಲೆ ಮುಂದೆ ನಿಮ್ಮ ಜೀವನದೊಳಗೆ ಕುಂಡಲಿ ಅನ್ನೋದು ಒಂದು ನಕಾಶೆ ಇದ್ದಂಗೆ, ಇದ್ರ ಪ್ರಕಾರ ಇಡೀ ನಿಮ್ಮ ಜೀವನ ಹೋಗ್ತದ ಅಂತ ಹೇಳ್ತಾರೆ. ಅದೇ ಹೆಂಗೆ ಸಾಧ್ಯ? ಗ್ರಹಗಳೇ ಇಲ್ಲ ಅಂದ ಬಳಿಕ
ಇದು ಸಾಧ್ಯ ಅದನ? ಅವನಿಗೆ ಏನು ತಿಳಿತದ ಅದ್ರಾಗ? ಜ್ಯೋತಿಷ ಹೇಳೋನಿಗೆ ಬರೆದಿಟ್ಟಾರ, ಅದನ್ನು ಓದ್ತಾರ, ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತು ನೀವು ಜ್ಯೋತಿಷ ಬಗ್ಗೆ ಪುಸ್ತಕ ತೊಗೊಳಕ್ಕೆ ಹೋದ್ರೆ ಕರ್ಣ ಬಂತು, ಯೋಗ ಬಂತು, ಹಿಂಗೆ ಹೇಳ್ತಾರೆ ವಿನಃ ಅದು ಯೋಗ ಎಲ್ಲಿ ಅಂದ್ರೇನು, ಕರ್ಣ ಅಂದ್ರೇನು ಅದನ್ನು ಎಕ್ಸ್ಪ್ಲನೇಷನ್ ಕೊಡೋಂಗಿಲ್ಲ ಅವರು. ಇವನ್ ಯಾರು ಓದ್ಕೊಂಡು ತಿಳ್ಕೊಂಡಿರ್ಬಾರ್ದು ನೋಡ್ರಿ, ಆ ನಮೂನೆ ಮಾಡಿ ಹಿಡ್ತಾರೆ. ಅದಕ್ಕೆ ಈ ಜ್ಯೋತಿಷಿಗಳಿಗೆ ಅವರಿಗೆ ಮುಂದಿನ ಭವಿಷ್ಯ ಏನೂ ತಿಳಿಯೋದಿಲ್ಲ. ಅವ್ರು ತಮ್ಮದೇ ಆದಂಥ ಒಂದು ಗಣಿತದ ಅಂತ ಹೇಳ್ಕಿಸಿಂದ ಅದನ್ನು ವಿಜ್ಞಾನ ಅಂತ ಹೇಳ್ತಾರೆ. ನೀವತ್ತು ಇಂಟರ್ನೆಟ್ ತೆಗೆದು ವಿಕಿಪೀಡಿಯಾಕ್ಕೆ ಹೋದ್ರಂದ್ರೆ ಎಸ್ಟ್ರಾಲಜಿ ಅಂತ ಶಬ್ದ ಹೊಡೆದ್ರಂದ್ರೆ ಮೊಟ್ಟ ಮೊದಲು ಹೇಳೋದು ಇಟ್ ಈಸ್ ಎ ಸೂಡೋ ಸೈನ್ಸ್, ಮಿಥ್ಯ ವಿಜ್ಞಾನ ಅಂತ ಸ್ಪಷ್ಟವಾಗಿಯೇ ಹೇಳ್ತಾರೆ. ಇವೆಲ್ಲ ಅಥಾರಿಟಿಗಳು ಹೇಳಿದ್ರು. ನಮ್ಮವ್ರು ದಿನ ಮುಂಜಾನೆ ಎದ್ದು ಬುಧ ಅಲ್ಲಿ ಹೋದ, ಕೇತು ಅಲ್ಲಿ ಹೋದ, ಇದು ಅಲ್ಲಿ ಆಯಿತು. ಏನಿದು? ಇದಕ್ಕೇನು ಹಗ್ಗ ಲಗಾಮ ಏನೂ ಇಲ್ಲನ? ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗಿಲ್ಲ, ನಮ್ಮ ಶರಣರ ವಚನಗಳನ್ನು ನೋಡ್ಲಿಕ್ಕೆ ಹೋಗಿಲ್ಲ. ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ಹೇಳ್ತಾವ ಅದನ್ನು ಕೇಳಕ್ಕೆ ಹೋಗಿಲ್ಲ. ಅವ್ರಿಗೆಲ್ಲ ಗೊತ್ತದ. ನಾನು 8ನೇ ಇದ್ದಾಗ ಪೃಥ್ವಿ ದುಂಡಗಿತ್ತಂದ್ರೆ ಅವ ಹೇಳ್ತಾನೆ, ಈ ಅದೇ ಯಾಕೆ ಹೇಳ್ತೀವಿ ಮರ, ಇಲ್ಲೇ ನೋಡಿ ಟಿವಿ ಕಾಣಿಸಾಗ್ತವ ಪೃಥ್ವಿ. ಅದು ಕಾರಣಗಳು ಬೇಕಾಗಿಲ್ಲ. ಇಂಥದ್ರಾಗ ಇವ್ರು ಏನು ಬಂಡಾಟ ನಡೆಸ್ಯಾರ? ಒಂದು ಕತೆ ಹೇಳಬೇಕು ಅಂತಂದ್ರೆ, ಒಂದು ಊರಾಗ ಒಬ್ಬ ರಾಜ ಇದ್ದ. ರಾಜನಿಗೆ ಒಬ್ಬ ಮಂತ್ರಿ ಇದ್ದೇ ಇರ್ತಾನೆ. ಅವ ಭಾಳ ಜಾಣ ಮತ್ತು ಭಾಳ ಸಿನ್ಸಿಯರ್, ನಂಬಿಕಸ್ಥ ಮಂತ್ರಿ ಇದ್ದ. ಅವನಿಗೇನಾಯಿತು, ಒಮ್ಮೆ ಮಂತ್ರಿ ಅಂದ, ರಾಜ್ರೆ ನಾನು ಒಂದು 6 ತಿಂಗಳ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತ ಮಾಡೀನಿ ಅಂತಂದು. ಅಂದ್ಕೂಡಲೇ ಆಯ್ತಪ್ಪ ಹೋಗಿ ಬಾ ಅಂತಂದ ರಾಜ. ರಾಜ ಹೋದ, ಪ್ರಧಾನಿ ಹೋದ, ಒಂದು 2-3 ದಿವಸದೊಳಗೆ ಜ್ಯೋತಿಷಿಗೆ ಅದಕ್ಕೂ ಕರೆಸ್ಕೋಬೇಕಾಯ್ತು. ಅವ ಜ್ಯೋತಿಷಿ ರಾಜನ ಕುಂಡ್ಲಿ ಹಾಕಿ, ರಾಜ್ರ ನೀವು ಇನ್ನು ಮುಂದೆ ಬರೀ 6 ತಿಂಗಳು ಇರೋದು, ನಿಮ್ಮ ಆಯುಷ್ಯ 6 ತಿಂಗಳದ. ರಾಜ ಇದೀ ಉಳ್ಕೊಂಡ. ಏನು ಮಾಡೋದು? ರಾಜ್ಯ ಬಿಟ್ಟ, ಕಾರ್ಯಭಾರ ಬಿಟ್ಟ, ಸೋಮ ಅರಮನೆ ಒಳಗೆ ಕುಂತು ಒಂಥರ ಡಿಪ್ರೆಷನ್ದೊಳಗೆ ಕಾಲು ಕಳೀಲಿಕ್ಕತ್ತ. ರಾಜ್ಯದ ಆಡಳಿತ ಸುಸೂತ್ರ ಆಗಲಿಲ್ಲ. ಆವಾಗ ಇನ್ನೂ 2 ತಿಂಗಳು ಕಳೆದಿತ್ತು. ಆವಾಗ ರಾಜ್ಯದ ಮುಖ್ಯಸ್ಥರು ಹೋಗಿ ಮಂತ್ರಿಗೆ ಹಿಡ್ಕೊಂಡು ಬಂದರು. ನೀ ಇರಲಿಲ್ಲ ರಾಜ, ಹಿಂಗಾಗ್ಯದ, ರಾಜ ಡಿಪ್ರೆಷನ್ದೊಳಗೆ ಹೋಗ್ಯಾನ, ಖಿನ್ನತೆ ಒಳಗೆ ಹೋಗ್ಯಾನ, ನೀವೇ ಬರಬೇಕು ಅಂತ ಕೂಡಲೇ ಮಂತ್ರಿ ಗಡ್ಬಡಿಲೇ ಬಂದುಬಿಟ್ಟ. ಬಂದು ಮರುದಿವಸ ರಾಜ್ಯಸಭೆಯನ್ನು ಕರೆದ್ರು. ಎಲ್ಲ ಮಂತ್ರಿಗಳು, ನಾಗರಿಕರು ಎಲ್ಲರೂ ಬಂದರು. ಅವ್ರು ಎದುರಿಗೆ ಆ ಜ್ಯೋತಿಷಿ ಮಂತ್ರಿ ಕರೆದ ಕೂಡಲೇ ಜ್ಯೋತಿಷಿ ಕೇಳ್ದ, ಏನಪ್ಪ ರಾಜರಿಗೆ ಹಿಂಗೆ ಹೇಳಿದಂತಲ್ಲ, 6 ತಿಂಗಳು ಅವ್ರ ಆಯುಷ್ಯ ಅಂತಲ್ಲ. ಹೌದು, ಇದು ವೇದ ಪ್ರಮಾಣವಾದದ್ದು, ಇದು ಸುಳ್ಳು ಹೇಳಕ್ಕೆ ಬರೋಂಗಿಲ್ಲ. ಅವ್ರಿಗೆ ಇರೋ ಕಾಲ ಅವಕಾಶ ಆಯುಷ್ಯ ಏನದ 6 ತಿಂಗಳು ಅಂತ ಹೇಳಿಕೊಳ್ಳಿ. ಹಂಗಾರ ನಿನ್ನ ಆಯುಷ್ಯ ಎಷ್ಟು ಅಂತ ಕೇಳಿದ್ರು ಮಂತ್ರಿ. ನಿನ್ನ ಆಯುಷ್ಯ ಅಂದ್ರೆ ನಾನು ಪೂರ್ಣ ಆಯುಷ್ಯ ಬದುಕ್ತೀನಿ. ಸತ್ಯವಾಗಲೂ ಪೂರ್ಣ ಆಯುಷ್ಯ ಬದುಕ್ತಾ? ಇಲ್ಲ, ಸತ್ಯವಾಗಿಯೂ ನಾನು ಪೂರ್ಣ ಆಯುಷ್ಯವನ್ನು ನಾನು ಬದುಕ್ತಾ ಇದ್ದೀನಿ. ಇನ್ನೊಮ್ಮೆ ನೋಡು. ಇಲ್ಲ, ನಾ ನೋಡೋದೇನು ಬಂತು, ನಾ ಹೇಳ್ತಾ ಇದ್ದೀನಲ್ಲ, ನಾ ಸತ್ಯವಾಗಲೂ ಕುಂಡ್ಲಿ ಏನು ಹೇಳ್ತದೋ ಹೇಳ್ತದೆ, ಅದು ಸತ್ಯ ಹೇಳ್ತದೆ, ನಾನು ಪೂರ್ಣ ಆಯುಷ್ಯ ಬದುಕ್ತೀನಿ ಅಂದ್ಕೂಡಲೇ ಬಾಜು ನಿಂತು ಸೈನಿಕಿಗೆ ಮೊದಲೇ ಹೇಳಿ ಇಟ್ಟಿರ್ತಾನೆ ಅವ ಮಂತ್ರಿ. ಸೈನಿಕ ಖಡ್ಗ ತೆಗೆದ, ಅವನು ತಿರುಂಡ ಹಾರಿಸಿಬಿಟ್ಟ. ಅವನು ಸತ್ತು ಬಿದ್ದ ಕೂಡಲೇ ಮಂತ್ರಿ ಹೇಳ್ದ, ಪ್ರಭು, ಈ ಮೂರ್ಖಗ ತನ್ನ ಆಯುಷ್ಯನೇ ತನಗೆ ಗೊತ್ತಿಲ್ಲ, ನಿಮ್ಮ ಆಯುಷ್ಯ ಹೇಳಕತ್ತ ನೀವು, ಈ ಸತ್ತು ಬಿದ್ನಲ್ಲೋ ಅಂದ ಬಳಿಕ ಇದನ್ನು ಹೆಂಗೆ ನಂಬ್ತೀರಿ ನೀವು ಅಂತ ಕೇಳ್ತ. ಅಂದ ಬಳಿಕ ವಿಚಾರ ಮಾಡಿರಿ, ಇದಕ್ಕೆ ಎಲ್ಲಿಂದ ಬರ್ತದೆ? ಈ ನಮೂನೆ ನಾವು ವಿಚಾರವನ್ನು ಮಾಡೋದು ಬಿಟ್ಟು ಅವ್ರು ಏನು ಹೆದರ್ಸ್ತಾ ಇದ್ದಾರೆ, ಕುಂತು ಟಿ ವಿ ಇದ್ರಿಗೆ ಕುಂತಿರ್ತೀವಿ, ಟಿ ವಿ ಬಂದ್ ಮಾಡೋಂಗಿಲ್ಲ, ಮನಸ್ಸಿರದೇ ಇರಲಿ ಕೇಳೋದು. 2 ದಿವಸದ ನಂತರ ಸೂರ್ಯಗ್ರಹಣ ಬರ್ತದ
ಅಂತಂದ್ರೆ ಅದು 6:40 ಬರ್ತದಂತ. ನಮ್ಮಲ್ಲಿ ಕತ್ಲಾಗಿಬಿಟ್ಟಿರ್ತದೆ. ಇಲ್ಲಿ ಸೂರ್ಯಗ್ರಹಣ ಕಾಣಿಸೋಂಗೇ ಇಲ್ಲ. ಮತ್ತು ಎಲ್ಲಿ ಕಾಣಿಸೋಂಗಿಲ್ಲ ಅಲ್ಲಿ ಅದು ಪರಿಣಾಮ ಇಲ್ಲ ಅಂತ ಜ್ಯೋತಿಷಾಸ್ತ್ರಗಳು ಹೇಳ್ತಾವೆ. ಅದರ ಬಗ್ಗೆ 2 ದಿವಸ ಮುಂಚೆನೇ ಪ್ರಚಾರ ಸ್ಟಾರ್ಟ್ ಮಾಡಿದ್ರು. ನನಗೆ ಇವತ್ತು ಜ್ಯೋತಿಷ ಬಗ್ಗೆ ಭಾಷಣದ ನಾನು ಇನ್ನೊಂದು ಸ್ವಲ್ಪ ಕೇಳ್ಕೊಂಡು, ವೃಶ್ಚಿಕ ರಾಶಿಯವರಿಗೆ ಭಾಳ ಕಾಡ್ತದೆ. ನಮ್ಮ ದೇಶನಾಗ ಕಾಣಿಸಂಗೇ ಇಲ್ಲ ಅದು ಅಂದ ಬಳಿಕ ಇನ್ನು ಅದನ್ನು ನಂಬೋದು ಹೆಂಗೆ? ಅವರೇ ಹೇಳಿದ್ದು, ಮೊದಲು ಬರೆದಿಟ್ಟಿದ್ದು. ಈಗ ಪ್ರಚಾರ ಸಿಗ್ಲಾಕತ್ತದ ಅಂದ್ಕೂಡಲೇ ಬೇಕಾದಂಗೆ ಹೇಳು. ಈ ಒಂದು 12-13 ದಿವಸದ ಹಿಂದೆ ಒಂದು ಗ್ರಹಣ ಇತ್ತು, ಚಂದ್ರಗ್ರಹಣ. ಅದು ನಮ್ಮ ದೇಶನಾಗ ಕಾಣಿಸ್ಲಿಲ್ಲ. ಅದು ಕೊರೋನಾ ಗ್ರಹಣ ಅಂತ. ಕೊರೋನಾ ಗ್ರಹಣ ಯಾವ ಜ್ಯೋತಿಷ ಬುಕ್ದಾಗ ಬರೆದಿರ್ಬೇಕು ಹೇಳ್ತಾರೆ. ಗ್ರಹಗಳೇ ಇಲ್ಲ ಅಂದ್ಬಳಕ ಅದು ಹೆಂಗದ? ಜ್ಯೋತಿರ್ವಿಜ್ಞಾನದ ಬಗ್ಗೆ, ಜ್ಯೋತಿಷ್ಶಾಸ್ತ್ರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳಕ್ಕೆ ಹೋದಂದ್ರೆ, ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಗೋಳಾಕಾರದ್ದು ತಗೊಂಡು ಅದರೊಳಗೆ ನಡುವಿಂದ 8 ಡಿಗ್ರಿ ಇಷ್ಟೇ ಕಟ್ ಮಾಡಿ ಒಂದು ಬಳೆ ಆಕಾರ ಬರ್ತದ. ಅದ್ರ ಒಳಗಿಂದ ಎಲ್ಲ ತಿರುಳು ತೆಗೆದು ಬಿಡೋನು. ತೆಗೆದ್ರೆ ಮ್ಯಾಗಿನ ಪಟ್ಟಿ ಏನು ಉಳಿತಲ್ರಿ, ಅದಕ್ಕೆ ಹಾಗೆ ಪೃಥ್ವಿ ಮೇಲೆ ಇವೇನು ನಮ್ಮ ಆಕಾಶಗಳು ಕಾಣಿಸ್ತವೆ, ಈ ಕಡೆದು ಕಟ್ ಮಾಡೋದು, ಈ ಕಡೆ ನಡುವಿಂದ ಇಟ್ಟೇ ಹಿಡಿಯೋದು. ಅದೊಂದು ಪಟ್ಟಿ. ಅದಕ್ಕೆ ಜೋಡ್ಯಾಕ್ ಅಂತಾರೆ ಇಂಗ್ಲೀಷ್ನಾಗ. ಅದಕ್ಕೆ ಭೂಚಕ್ರ ಅಥವಾ ಏನದಲ್ಲ ಜೋಡ್ಯಾಕು ಅಂತಾರೆ, ಅಥವಾ ಗ್ರಹಗಳ ಒಂದು ಇದು ಚಕ್ರ ಅಂತ ಹೇಳ್ತಾರೆ. ಇದರೊಳಗೆ ಏನದಲ್ಲ ನಕ್ಷತ್ರ ಪುಂಜಗಳು, ಅವಕ್ಕೆ ನಾವು ರಾಶಿಗಳಂತೀವಿ. ಅದೊಂದು ಪೇಸ್ಟ್ ಹಚ್ಚಿ ಒಂದು ಚಿತ್ರ ಬರ್ದಂಗೆ ಬರೆದ್ಬಿಟ್ರೆ ಗೋಲಾಕಾರಕ್ಕೆ, ನಡು ಇಷ್ಟೇ ಬಳಿಯೊಳಗೆ. ಅದರೊಳಗೆ ಏನದ ಗ್ರಹಗಳು ತಿರುಗ್ತಾ ಇರ್ತಾವಂತ. ಅದರ ಮೇಲಿಂದ ನಮ್ಮ ಗ್ರಹಗತಿ ಸಿದ್ಧಾಗ್ತದೆ, ಅದರ ಮೇಲೆ ನಮ್ಮ ಭವಿಷ್ಯ ಸಿದ್ಧಾಗ್ತದೆ. ಇಡೀ ಆಕಾಶ ತಗೊಳಂಗಿಲ್ಲ ಅವರು. ಇವ್ರು ತಗೊಳ್ಳೋದು ಕೇವಲ 27 ನಕ್ಷತ್ರಗಳು. ಸೂರ್ಯ ನಮ್ಮ ನಕ್ಷತ್ರ, ಸೌರಮಂಡಲ ಆಯಿತು. ನಾವಿರೋದು ಮಿಲ್ಕಿ ವೇವ್, ಕ್ಷೀರ ಒಂದು ತರಂಗ ಅಥವಾ ಇದು ಕ್ಷೀರ ಪಥ ಅಂತಾರೆ. ಅದರೊಳಗೆ ಎಷ್ಟು ನಕ್ಷತ್ರ ರಾಶಿಗಳದಾವ ಅಂದರೆ ಇದು ಗ್ರಹಗಳದಾವ ಅಂತ ಎಣಿಸ್ಲಿಕ್ಕೆ ನಮ್ಗೆ 6000 ವರ್ಷ ಬೇಕಾಗ್ತದ. ಇವರು ಅದನ್ನು ನೋಡ್ತಾರ. ಆ ಕ್ಷೀರ ಇದರೊಳಗೆ ಏನದಲ್ಲ ಜೋಡ್ಯಾಕ್ ಭೂಚಕ್ರ ಏನದಲ್ಲ, ಇದರೊಳಗೆ ಗ್ರಹಗಳು ಎಲ್ಲೆಲ್ಲಿ ಹೋಗುದು. ಅವು 5 ಗ್ರಹ, 4 ಗ್ರಹ ಅಂತೂ ಸುಳ್ಳು ಮಾಡೀವಿ ನಾವು. 5 ಗ್ರಹಗಳ ಮೇಲಿಂದ ನಮ್ಮ ಜ್ಯೋತಿಷ್ ಹೇಳಕ್ಕೆ ಹೊಂಟಾರಲ್ಲ ಇವ್ರು ಏನು ಮಾಡಬೇಕು? ಈಗ ನಾಳೆಗೆ ಗ್ರಹಣ ಹಿಡಿದಾಗ ನಿಮ್ಮ ಮಗ ಕೇಳಿದ ಕೂಡಲೇ ನೀವು ರಾಹು ನುಂಗ್ತಾನ ಕೇತು ನಿಂಗ್ತಾನ ಅಂತ ಹೇಳ್ತೀರಾ? ಆ ರಾಹು ಕಾಲಂತೂ ಬಿಟ್ಟು ಪ್ರತಿಯೊಂದಕ್ಕೂ ಪ್ರತಿ ದಿವಸ ರಾಹು ಕಾಲ. ನಾನು MBBS ಕಲಿಯೋ ಮುಂದೆ ಕರ್ನಾಟಕ ಯೂನಿವರ್ಸಿಟಿಯ ಭೌತಶಾಸ್ತ್ರ ವಿಭಾಗದವರು ಅದ್ರ ಓಪನಿಂಗನ್ನು, ಅದು ಡಿಪಾರ್ಟ್ಮೆಂಟ್ ಅದಲ್ಲ ಏನೋ ಒಂದು ಇದ್ರದ್ದು ಓಪನಿಂಗನ್ನು 1 ತಾಸು ಮುಂದೂಡಿದ್ರು. ಯಾಕಂದ್ರೆ ರಾಹು ಕಾಲದ. ಇನ್ನು ರಾಹುನೇ ಇಲ್ಲ ಅಂದ್ರೆ ರಾಹು ಕಾಲ ಎಲ್ಲಿದು ಬರ್ತದೆ? ಅದನ್ನು ಸ್ವಲ್ಪ ವಿಚಾರ ಮಾಡಬೇಕಲ್ಲ ನಾವು. ಇನ್ನು ಹೆಣ್ಮಕ್ಳದಂತೂ ಕೇಳೇಬೇಡ್ರಿ ಪರಿಸ್ಥಿತಿ. ಲಗ್ನ ವಯಸ್ಸಿಗೆ ಬಂದ ಕೂಡಲೇ ಏನಪ್ಪ ನಿಮ್ಮ ಮಗಳ ಬಗ್ಗೆ ಹೆಂಗದಾಳ ಅಂತ ಕೇಳಿದ್ರೆ ಆಕಿ ಎಜುಕೇಷನು, ಆಕಿ ನೋಡಾಕ ಹೆಂಗದಾಳ ಏನೂ ಹೇಳಂಗಿಲ್ಲ. ಮಟ್ಟ ಮೊದಲು ಜಾತಕ ಕೊಡೋದು. ಏನದು ಜಾತಕ ಕೊಡೋದು? 36 ಗುಣಗಳದಾವಂತ, ಅದರ ಕಡಿಮೆ ಅಂದ್ರೆ 16 ಗುಣ ಕೊಡ್ಬೇಕಂತ, ಇಲ್ಲಾಂದ್ರೆ ಮದುವೆ ಆಗಂಗಿಲ್ಲ. ಅದು ಎಂತೆಂಥವು ಮನುಷ್ಯರೊಳಗೂ 3 ಗಣ: ರಾಕ್ಷಸ ಗಣ, ದೇವಗಣ, ಮನುಷ್ಯಗಣ. ಅವಳು ಯಾವ ಗಣಕ್ಕೆ ಬರ್ತಾಳೆ? ನಾವು ಯಾರು ರಾಕ್ಷಸರು ದೇವತೆಗಳು ಅದಿವೆ? ಅವು ಗಣಗಳು ಕೂಡ್ಬೇಕಂತ. ಅದು ಮಂಗಳಿ ಅಂತ. ಇತ್ತಿತ್ತಲಾಗಿ ಅದು ಪ್ರಭಾವ ಭಾಳ ಆಗ್ಯದ. ಯಾಕಂದ್ರೆ
ಮಂಗಳ ಗ್ರಹ ಅದು ಏನದಲ್ಲ ನಕ್ಷತ್ರ ಒಳಗೆ ಅದು ಒಂದು ನಕ್ಷತ್ರ ಇರ್ತದೆ, ಒಂದು ರಾಶಿ, ಅದರೊಳಗೆ 4 ಪಾದಗಳು ಇರ್ತಾವೆ. ಆಯಿತಾ? ಮುಂದೆ ಆ ನಕ್ಷತ್ರ ಒಳಗೆ ಆ ಮಂಗಳನ ಸ್ಥಾನ ಎಲ್ಲಿ ಅಲ್ಲದ 2ನೇ ಸ್ಥಾನದೊಳಗೆ, 4ನೇ ಸ್ಥಾನದೊಳಗೆ, 6ನೇ ಸ್ಥಾನದೊಳಗೆ, 8ನೇ ಸ್ಥಾನದೊಳಗೆ, ಹಿಂಗೆ ಸರಿ ಅಂಕಿಗಳು ಎಲ್ಲಿ ಬರ್ತಾವೋ ಆ ಸ್ಥಳದೊಳಗೆ ಮಂಗಳ ಇದ್ನಂದ್ರೆ ಅದು ಮಂಗಳಿ ಅಂತ. ಅದು ಇತ್ತು ಅಂದ್ರೆ ಆ ಹುಡುಗನಲ್ಲಿ ಆ ಹುಡುಗಿಗಿತ್ತಂದ್ರೆ, ಹುಡುಗಿಗಿತ್ತು ಅಂದ್ರೆ ಆಕೆ ಲಗ್ನ ಮಾಡಿಕೊಟ್ಟಿದ್ದ ಮನಿದು ಆಕೆ ಮಾವು ಸಾಯ್ತಾನ. ಮತ್ತು ಇದರೊಳಗೆ ಯಾವುದು ಅವ ಹುಡುಗಿಗಿತ್ತು ಅಂದ್ರೆ ಆ ಹುಡುಗಿ ತಂದೆ ಸಾಯ್ತಾನೆ. ಅದಕ್ಕೆ ಮಂಗಳಿ ಇದ್ದವ್ರಿಗೆ ಬಿಟ್ಬಿಡೋದು. 50% ಮಂದಿಗೆ ಮಂಗಳಿ ಬರ್ತದೆ. ಅದರಾಗ ಕೆಲವೊಂದು ಗ್ರಹಗಳ ಗತಿಯಿಂದ ಕೆಲವೊಂದು ತೆಗೆದು ಹೋದಾರಂತ 30-40% ಅಂತೂ ಆ ಮಂಗಳಿ ಪಾಸಿಟಿವ್ ಬಂದೇ ಬರ್ತದೆ. ಆ ಹುಡುಗಿಗೆ ಲಗ್ನ ಆಗಂಗಿಲ್ಲ. ನಿಮ್ಗೆ ಗೊತ್ತದ, ನಮ್ಮ ಭಾರತದ ಅತ್ಯಂತ ಮೇರು ನಟ ಅವನ ಮಗನಿಗೆ ಲಗ್ನ ಮಾಡಬೇಕಾಯ್ತು. ಆಕಿನೂ ನಟಿ ಅಲ್ಲದೆ ವಿಶ್ವ ಸುಂದರಿ. ಆಕಿನ ತನ್ನ ಮಗನಿಗೆ ತಗೋಬೇಕಾಗಿತ್ತು. ನಡು ಈ ಮಂಗಳಿ ಅಡ್ಡ ಬಂತು. ಅದಕ್ಕೆ ಅಕ್ಕಿಗೆ ಲಗ್ನ ಮಾಡಿದ್ರೆ ಇವ ಮೇರುನಟ ಸತ್ತು ಹೋಗ್ತಾನೆ. ಹೆಂಗೆ ಮಾಡಬೇಕು ಅಂಥೇಳಿ ಒಂದು ಬಾಳಿ ಗಿಡಕ್ಕೆ ಮೊದಲು ಅಕ್ಕಿಗೆ ಲಗ್ನ ಮಾಡಿದ್ರು. ಬಾಳಿ ಗಿಡಕ್ಕೆ ಲಗ್ನ ಮಾಡಿ ನಂತರ ಆ ಹುಡುಗನ ಜೋಡಿ ಲಗ್ನ ಮಾಡಿದ್ರು. ಸೊ ನಟನೂ ಓದಾನ, ಅಕ್ಕಿನೂ ಓದಾಳ, ಎಲ್ಲರೂ. ನಾ ಹೇಳೋದು ಇಷ್ಟೇ, ಇಂಥ ಒಂದು ಸೆಲೆಬ್ರಿಟಿ ಪ್ರತಿಷ್ಠಿತ ವ್ಯಕ್ತಿನೇ ಕುಂತು ಇಂಥದ್ದು ಮಾಡಿದಾಗ ಜನಸಾಮಾನ್ಯರ ಗತಿ ಏನು ಅನ್ನೋ ತಿಳ್ಕೊಬೇಕು. ಈಗ 7 ಆಯಿತು, 1 ಗಂಟೆ ನಾನು ಟೈಮ್ ಇಟ್ಕೊಂಡು ಬಂದಿದ್ದು, ಆದರೆ ನಾ ಮುಗಿಯಂಗಿಲ್ಲ. ಒಂದು ಕತೆ, ಒಂದು ಬಸವಣ್ಣವ್ರ ವಚನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಕತೆ ಅಂದರೆ ಏನು ಅಂತಂದ್ರೆ, ಒಂದು ದಿವಸ ಅಮಾವಾಸ್ಯೆ ಕತ್ತಲಿರ್ತದೆ, ಆಕಾಶ ಎಲ್ಲ ಶುಭ್ರವಾಗಿ ಕಾಣಿಸ್ತಾ ಇರ್ತದೆ. ಆವಾಗ ಒಬ್ಬ ಜ್ಯೋತಿಷಿಗಾರ ಮ್ಯಾಗ ನೋಡ್ಕೋಂತ ಆ ಗ್ರಹ ಇಲ್ಲದ, ಈ ನಕ್ಷತ್ರ ಇಲ್ಲದ, ಅವ್ನು ತಿಳಿತಿತ್ತು ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೂ ಮತ್ತು ನಮ್ಮ ಜ್ಯೋತಿಷಕ್ಕೂ ಫಲ ಜ್ಯೋತಿಷಕ್ಕೂ ಏನೂ ಸಂಬಂಧ ಇಲ್ಲ. ಏನಿದ್ರು ಖಗೋಳ ಜ್ಯೋತಿಷ್ಯ. ಈ ದೂರದರ್ಶನ ಬಂದವು, ಇಂತಿಂಥವು ಬಂದವು ದೂರದರ್ಶಕಗಳು. ಆಮೇಲೆ ನಮ್ಮ ಸಮೀಪದ್ದೇ ನಕ್ಷತ್ರದಿಂದ ನಮ್ಗೆ ಬೆಳಕು ಬರಬೇಕಾದ್ರೆ 4.5 ಜ್ಯೋತಿರ್ವರ್ಷ, 1 ಸೆಕೆಂಡಿಗೆ 1,86,000 ಮೈಲು ಹೋಗುವಂಥ ಬೆಳಕಿನ ವೇಗದೊಳಗೆ ಬಂದರೆ ಸಮೀಪದ ನಕ್ಷತ್ರದಿಂದ ನಮ್ಮ ಭೂಮಿಗೆ ಬಂದು ಮುಟ್ಟಬೇಕಾದ್ರೆ 4.5 ವರ್ಷ ಬೇಕು. ಇನ್ನು ಅದರ ಪರಿಣಾಮ ಎಷ್ಟು ವಿಜ್ಞಾನಿಗಳು ಹೇಳ್ತಾರೆ, ಅದರ ಪರಿಣಾಮ ಅಂತೂ ಶೂನ್ಯ ಅಂತ. ಯಾಕನ್ನೋದು ಸ್ವಲ್ಪರಾಗ ನಾನು ಮುಗಿಸ್ತೀನಿ. ಮತ್ತೆ ಮುಂದೆ ಅವನು ನೋಡ್ಕೊಂತ ಹೊಂಟಿದ್ದ. ನೋಡ್ಕೊಂತ ಹೋದ ಕೂಡಲೇ ಮುಂದೆ ಒಂದು ಹಾಳು ಬಾವಿ ಇತ್ತು. ಮ್ಯಾಗ ನೋಡ್ಕೊತ ಹೊಂಟಾಗ ಹೋಗಿ ಆ ಹಾಳು ಬಾವಿಯಾಗ ಬಿದ್ದ. ಅಮಾಸಿ ಕತ್, ಯಪ್ಪ ಬರ್ರಿವೋ ನನಗೆ ಉಳಿಸಿ ಬರ್ರಿವೋ ನಾ ಸಾಯ್ತೀನ್ರು ಅಂತೇಳಿ ಲಬ 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 ಹೊಯ್ಕೊಳಕತ್ತ. ಅಲ್ಲಿ ಯಾರು ಬರ್ಬೇಕು ದಟ್ಟ ಅಡವ್ಯಾಗ. ಅಲ್ಲಿ ಒಂದು ಮುದುಕಿ ಗುಡಿಸಲ ಹಾಕ್ಕೊಂಡಿರ್ತದೆ ತನ್ನ ಹೊಲ್ದಾಗ. ಅದು ಯಾವನೋ ಬಾವಿ ಒಳಗೆ ಬಿದ್ದಾನ ಅಂಥೇಳಿ ಕಂದೀಲ್ ತೊಗೊಂಡು ಒಂದು ಹಗ್ಗ ತೊಗೊಂಡು ಅದು ಬರ್ತದೆ. ಅದು ಹಣ್ಣು ಮುದುಕಿ ಅದು ಹಗ್ಗ ಮ್ಯಾಗ ಕಟ್ಟಿ ಕಂದೀಲ್ ಇಳಿಬಿಡ್ತದೆ. ಯಪ್ಪ ಈ ಕಂದೀಲ ಮತ್ತು ಹಗ್ಗ ಹಿಡ್ಕೊಂಡು ಮ್ಯಾಗ ಬಾರು ಅಂತ ಹೇಳ್ತದೆ. ಆವಾಗ ಆ ಕಂದೀಲ್ ಹಿಡ್ಕೊಂಡು ಆ ಹಗ್ಗದ ಸಾಯಿಯಿಂದ ಮ್ಯಾಗ ಏರಿ ಬರ್ತಾನವ. ಬಂದು ಕೂಡಲೇ ಆ ಮುದುಕಿ ಕಾಲನ್ನು ಡಕ್ಕಂತ ಬೀಳ್ತಾನೆ, ಕಾಲು ಹಿಡಿತಾನೆ. ಹೇಳೋದು ಎದ್ದು ನಿತ್ತು, ಅವ್ವ ನಾನು ಯಾರು ಅನ್ನೋದು ನಿನಗೆ ಗುರ್ತಾ ಹಿಡ್ದಿರ್ಲಿಕ್ಕಿಲ್ಲ ಅಂದು. ಯಪ್ಪ ನನಗೆ ಹಗಲೊತ್ತೇ ಕಣ್ಣು ಕಾಣಿಸಂಗಿಲ್ಲ, ಇನ್ನು ರಾತ್ರಿ ಹ್ಯಾಂಗೆ ನಾ ಹೇಳು ಯಪ್ಪ ನೀನು ಯಾರು ಅನ್ನೋದು ಅಂತ ಹೇಳ್ತಾಳೆ ಮುದುಕಿ. ಅಂದ ಕೂಡಲೇ ಆವಾಗ ಹೇಳ್ತಾನ, ನಾನು ರಾಜ ಮಾರ್ತಂಡ ತಂಡ ತುಂಡ ಭಂಡ ಜಗಭಂಡ ಅಂತ ಎಲ್ಲ ಬಿರುದಾವಳಿಗಳನ್ನ ಹೇಳಿ, ನಾನು ರಾಜ್ಯೋತಿಷವ, ನಾನು ಹೇಳಿದ್ದು 100ಕ್ಕೆ 100 ಸತ್ಯ ಆಗ್ತದ. ನನ್ನ ಕಡೆ ಎಂತಿಂಥ ದೊಡ್ಡದವ್ರವ್ರು ಬಂದು ಜ್ಯೋತಿಷ್ ಕೇಳಿ ಹೋಗ್ತಾರೆ.
ಅದಕ್ಕೆ ನೀನು ಒಂದು ವೇಳೆ ನನ್ನ ಕಡೆ ಜ್ಯೋತಿಷ್ ಕೇಳಲಿಕ್ಕೆ ನಿನಗೆ ಅಟ್ಟೆಲ್ಲ ತಿಳಿತಿತ್ತಂದ್ರೆ ನೀ ಯಾಕೆ ಬಂದು ಈ ಹಾಳು ಬಾಯಾಗಿ ಬೀಳ್ತಿದ್ದೆ? ಮೊದಲ ನೆಲ ನೋಡಿ ನಡೆಯೋದು ಕಲಿಯೋ ನನ್ನ ತಂದಿ ಅಂತ ಹೇಳ್ತಾವ. ಅಂದ ಬಳಿಕ ನೀವೇ ಲೆಕ್ಕ ಹಾಕ್ರಿ. ಆದ್ರೆ ಮತ್ತೆ ಇನ್ನೂ ಕೆಲವೊಂದು ಹೇಳ್ತಾರೆ, ಅಮಾವಾಸ್ಯೆ ದಿವಸ ಇದು ಹುಣ್ಣಿಮೆ ದಿವಸ ಸಮುದ್ರ ನೀರು ಉಕ್ತದ, ಇದು ಅದು ಮನುಷ್ಯನ ಮೇಲೆ ಪರಿಣಾಮ ಆಗ್ತದೆ ಅಂತ. ನಿಮ್ಮ ಮನೆಯಾಗ ಎಂದ್ರೆ ಜರಿಯಾಗಿ ಇಟ್ಟು ನೀರು ಉಕ್ಕಿತ್ತನ ಅಮಾವಾಸ್ಯೆ ಹುಣ್ಣಿಮೆಗೆ? ಸಮುದ್ರ ದೊಡ್ಡದದ, ಅದಕ್ಕೆ ಆಗ್ತದೆ. ಮನುಷ್ಯ ಸಮುದ್ರದೊಳಗಿನ ಅತ್ಯಂತ ಸಣ್ಣ ಕಣ, ಉಸಿಗಿನ ಕಣ ತೆಗೆದಂದು ಅದರಷ್ಟು ಇಲ್ಲ. ಅದ್ರ ಮೇಲೆ ಏನು ಪರಿಣಾಮ ಬೀರ್ತದ? ಈವನ್ ಪಾಶ್ಚಾತ್ಯ ರಾಷ್ಟ್ರಗಳಿಗೂ 17ನೇ ಶತಮಾನದ ಏನಿತ್ತು? ಖಗೋಳಶಾಸ್ತ್ರ ಮತ್ತು ಈ ಫಲಜ್ಯೋತಿಷ್ಯ ಎರಡೂ ಒಂದೇ ಆಗಿದ್ದು. ಜ್ಯೋತಿಷ್ಶಾಸ್ತ್ರ 17ನೇ ಶತಮಾನಕ್ಕೆ ಅವೆರಡೂ ಬೇರೆ ಆಗಿಬಿಟ್ಟು ಅವರು ಜ್ಯೋತಿಷ್ಶಾಸ್ತ್ರವನ್ನು ತೆಗೆದು ಹೋಗೋದು ಬಿಟ್ಟರು, ಖಗೋಳಶಾಸ್ತ್ರ ಉಳಿದಿತ್ತು, ಖಗೋಳಶಾಸ್ತ್ರ ಬೆಳೆಯಿತು. ಆದ್ರೆ ಈ ಜ್ಯೋತಿಷ್ಶಾಸ್ತ್ರ ಏನದ ಅತ್ಯಂತ ಮೂಢನಂಬಿಕೆಯೊಳಗೆ ಇದು ಆಗಿ ಅದು ಏನದ ಇವತ್ತಿನ ಕಾಲಕ್ಕೆ ಅದನ್ನು ಸಾಟ್ರಿ ಜ್ಯೋತಿಷ್ಯ ಆಯಿತು ಇಲ್ಲಿ ಹೋಯಿತು ಇರಲಿ. ರಾತ್ರಿ ಜಾಗರಣೆ ಬೇಡ, ಯಾವುದೇ ಇದು ಬೇಡ. ಇನ್ನೂ ಭಾಳಷ್ಟು ವಚನಗಳಲ್ಲಿ ಭಾಳಷ್ಟು ಹೇಳ್ಯಾರ ಶರಣರು. ಕರ್ಮದ ಬಗ್ಗೆನೂ ಭಾಳ ಹೇಳ್ಯಾರ ವಚನಗಳಲ್ಲಿ. ಇನ್ನೂ ಭಾಳಷ್ಟು ಹೇಳ್ಯಾರ. 17ನೇ ಶತಮಾನದೊಳಗೆ ಬೇರೆ ಆಯಿತು, ಎಲ್ಲ ಆಯಿತು. ಆದರೆ ಅಲ್ಲಿ ಜ್ಯೋತಿಷ್ಶಾಸ್ತ್ರ ಇಲ್ಲ. ಕಳೆದ 125 ವರ್ಷಗಳಿಂದ ಬ್ರಿಟನ್ನಲ್ಲಿ ಇದು ಮೌಢ್ಯ ಕಾನೂನಿನ ಪ್ರಕಾರ ಯಾರಾದರೂ ಜ್ಯೋತಿಷ್ಯ ಹೇಳ್ತೀನಿ ಅಂತಂದ್ರೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ದಿಂದ ಅಥವಾ ಯಾವುದೇ ಒಂದು ಕಬಡ್ಡಿ ಅನ್ರಿ, ಇದು ಅನ್ರಿ, ಹಕ್ಕಿ ಜ್ಯೋತಿಷ್ಯ, ಹಸ್ತರೇಖಾ, ಇದರಿಂದ ಹೇಳ್ತೀನಿ ಅಂತಂದ್ರೆ ಅದು ಕ್ರೈಮ್ ಅದ. ಈಗ ನಮ್ಮಲ್ಲಿ ಮೌಢ್ಯ ರಕ್ಷಣಾ ಕಾನೂನು ಇನ್ನೂ ಮೀನಾಮೇಷ ಎಣಿಸ್ಲಿಕ್ಕೆ ಹತ್ತದ. ಮಹಾರಾಷ್ಟ್ರದೊಳಗೆ ಆಯಿತು, ಅದ್ರ ನಂತರ ಬಂತು. ಆದರೂ ಸದ್ಯಕ್ಕೆ ಅದನ್ನು ಡ್ರಾಫ್ಟ್ ಬರೆಯುವ ಮುಂದೆ ಫಲಜ್ಯೋತಿಷ್ಯವನ್ನು ಹೊರಗಿಟ್ಟು ಬಿಟ್ಟರು. ಇದು ಜ್ಯೋತಿಷ್ಶಾಸ್ತ್ರ ಅಂತ ಅವ್ರ ಸಲುವಾಗಿ ಗಣಿತ ಆಧಾರ ಅಂತ, ಇದು ಸೈನ್ಸ್ ಅಂತ. ಇನ್ನೂ ಕೆಲವೊಂದು ಯೂನಿವರ್ಸಿಟಿ ಒಳಗೆ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹತ್ತಾರ. ಈ ಕೊನೆಯದಾಗಿ ಬಸವಣ್ಣವ್ರ ವಚನ ಹೇಳೋಕ್ಕಿಂತ ಮುಂದೆ ಇಲ್ಲೊಂದು ಪ್ರಶ್ನೆ. ಗೆಲೀಲಿಯೋ ಕೂಡ ಕುಪರ್ನಿಕಸ್ಗಿಂತ ಹಿಂದೆಯೇ ಭಾರತದ ಋಷಿ ಮುನಿಗಳು ಖಗೋಳದ ಬಗ್ಗೆ ತಿಳಿದಿದ್ದರು ಎನ್ನಲಾಗುತ್ತದೆ. ನಿಮ್ಮ ಅನಿಸಿಕೆಗಳೇನು? ಶುದ್ಧ ಸುಳ್ಳು. ದೂರದರ್ಶಕ ಏನದ ಗೆಲೀಲಿಯೋನ ಕಾಲಕ್ಕೆ ಗೆಲೀಲಿಯೋ ತಾನೇ ತಯಾರು ಮಾಡಿದ್ದು. ಅವನಿಗೆ ಮರಣದಂಡನೆ ಆಯಿತು, ಭೂಮಿ ದುಂಡದ ಉಲ್ಟಾ ಹೇಳಿದ್ರ ಸಲುವಾಗಿ, ಬೈಬಲ್ನೊಳಗೆ ಬರ್ತಿದ್ರ ಸಲುವಾಗಿ. ಗೆಲೀಲಿಯೋಲಿಂದ ದೂರದರ್ಶನ ಬಂತು. ಅದಕ್ಕಿಂತ ಮುಂಚೆ ದೂರದರ್ಶನ ಇದ್ದಿದ್ದಿಲ್ಲ. ನಮ್ಮಲ್ಲಿ ಕೆಲವೊಂದು ಕಟ್ಟಡಗಳನ್ನು ಕಟ್ಟಿದ್ರು, ಈ ಜಂತರ್ ಮಂತರದ ದೆಹಲಿಯೊಳಗೆ. ಅಂಥ ಕಟ್ಟಡಗಳನ್ನ ಬಿಟ್ಟು ನೆಲ ಇದನ್ನು ನೋಡಿಕೊಂಡು ಕೆಲವೊಂದು ಟೆಂಪಲ್ ಒಳಗೆ ಇಂಥ ಫಿಕ್ಸ್ಡ್ ಡೇನೇ ಒಳಗೆ ಬಿಸಿಲು ಬೀಳ್ತದಲ್ಲ, ಅದಕ್ಕೆ ಸೂರ್ಯನ ಚಲನವಲನ ದಕ್ಷಿಣಾಯನ ಇದನ್ನು ನೋಡಿಕೊಂಡು ಅವ್ರು ಕಟ್ತಿದ್ರು. ಆ ಲಿಂಗದ ಮೇಲೆ ಬೆಳಕು ಬೀಳ್ತಿತ್ತು ಅಷ್ಟೇ. ಆದರೆ ಇವರು ಪ್ರತ್ಯಕ್ಷ ಕಂಡಿಲ್ಲ. ನಮ್ಮಲ್ಲಿ ಕ್ರಿಸ್ತಶಕ ಪೂರ್ವ 2ನೇ ಶತಮಾನದೊಳಗೆ ಗ್ರೀಕರಿಂದ ಜ್ಯೋತಿಷ್ಶಾಸ್ತ್ರ ಬಂದದ. ಇದು ನಮ್ಮ ಶಾಸ್ತ್ರ ಅಲ್ಲ. ಕೆಲವೊಂದು ಪುಸ್ತಕಗಳೇನದಾವ, ಆರ್ಯಭಟ್ಟನಂತವರು ಸೌರಮಾನ ಮತ್ತು ಚಂದ್ರಮಾನ ಪದ್ಧತಿಗಳನ್ನು ಕೂಡಿ ಜ್ಯೋತಿಷ್ ಹೇಳಿದ್ರು. ಅದನ್ನು ಅವ್ರು ಹೇಳಿದ್ರು ಗ್ರೀಕರಿಂದೇ ಬತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಾರಣ ಗೆಲೀಲಿಯೋ ಕೋಪರ್ನಿಕಸ್ಗಿಂತ ಋಷಿ ಮುನಿಗಳು ಯಾವುದೋ ತಪೋಬಲದಿಂದಾಗಲಿ ಯಾವುದೇ ದೂರದರ್ಶಕದಿಂದಾಗಲಿ ಇವರು ಅದನ್ನು ಕಂಡು ಹಿಡಿದಿಲ್ಲ. ಈಗ ಜ್ಯೋತಿಷ ಹೇಳೋದು
ಆಕಾಶ ನೋಡಿ ಅಲ್ಲ, ಪೇಪರ್ ಪೆನ್ ತೊಗೊಂಡು ಕುಂಡಲಿ ಹಾಕಿ ಈ ಮನೆಯಾಗಿ ಇರ್ತದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದು. ಇದು ಆ್ಯಕ್ಚುಲಿ ಆಕಾಶದೊಳಗೆ ಇರೋದಕ್ಕೆ ಇದಕ್ಕೆ ಭಾಳ ಫರಕ್ ಅದ ಅಂತ ಹೇಳ್ತೀನಿ. ಪ್ರಶ್ನೆ ಕೇಳಿದ ಧನ್ಯವಾದಗಳು. ಹೀಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ಹೇಳ್ಕೊತ ಹೋಗ್ತಾರೆ. ನಮ್ಮ ಪುರಾತನ ವೇದದೊಳಗೆ ಜ್ಯೋತಿಷ್ಯ ಶಾಸ್ತ್ರ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ವೇದಾಂಗ ಅಂತಾರೆ. 6 ವೇದಾಂಗಗಳದಾವ. 6 ವೇದಾಂಗಗಳೊಳಗೆ ಏನದಲ್ಲ, ಅದರೊಳಗೆ ಜ್ಯೋತಿಷ್ಯ ಒಂದು. ಇದು ವೇದ ಅಲ್ಲ. ಅದಕ್ಕೇನದಲ್ಲ, ಇದ್ರ ಬಗ್ಗೆ ಯಾವುದೇ ಇದನ್ನು ಬೇಡ. ಇದು ನಮ್ಮ ಭಾರತದ ಪದ್ಧತಿ ಅಲ್ಲ. ಇನ್ನು ಕೊನೆಯದಾಗಿ, ಯಾಕೆಂದರೆ ಇದು ವಿಷಯ ಭಾಳ ಸಮಗ್ರ, ಒಂದೊಂದು ಹೇಳ್ಕೊತ ಹೋದ್ರೆ ಭಾಳ ಇದಾಗ್ತದೆ. ಈಗ ಬಸವಣ್ಣವರು ಒಂದು ವಚನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಾವು ಪಾಲಿಸಬೇಕಾಗಿತ್ತು, ಎಮ್ಮವರು ಬೆಸೆಗೊಂಡಡೆ ಶುಭಲಗ್ನ ಎನ್ನಿರಯ್ಯ. ಈ ವಚನ ಅಂತೂ ಎಲ್ಲರೂ ಕೇಳಿರಿ. ಯಾರೇ ಆಗಲಿ ನಮ್ಮಲ್ಲಿ ಒಂದು ಹುಡುಗ ಒಂದು ಹುಡುಗಿ ಲಗ್ನ ಆದ್ರೆ ಅದಕ್ಕೆ ಶುಭ ಲಗ್ನ ಅನ್ರಿ. ರಾಶಿ ಕೂಟ ಋಣಬಂಧ ಉಂಟೆಂದು ಹೇಳಿರಯ್ಯ. ಎಲ್ಲನೂ ಚಲೋ ಅದಾವಂತೆ ಹೇಳ್ರಿ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂತ ಈ ದಿನ ಲೇಸೆಂದು ಹೇಳಿರಯ್ಯ. ಇಂಥ ಸೋಮವಾರ ಮಂಗಳವಾರ ಅಂತ ನೋಡಕ್ಕೆ ಹೋಗ್ಬೇಡ್ರಿ. ಮಂಗಳವಾರ ಮಗಳಿಗೆ ಕಳ್ಸಂಗಿಲ್ಲ, ಶುಕ್ರವಾರ ಸೊಸಿಗೆ ಕಳ್ಸಂಗಿಲ್ಲ ಅನ್ನೋದು ಬೇಡ. ಮಂಗಳವಾರ ಕೆಟ್ಟವಾರ ಅಡ್ಮಿಷನ್ ಬೇಡ ಅನ್ನೋದು ಬೇಡ. ಕೂಡಲ ಸಂಗಮ ದೇಮ ಪೂಜಿಸಿದ ಫಲ ನಿಮ್ಮದಯ್ಯ. ಎಮ್ಮವರು ಬಸಗೊಂಡಡೆ ಶುಭ ಲಗ್ನ ಎನ್ನಿರಯ್ಯ ಅಂತೇಳಿ ಬಸವಣ್ಣವ್ರು ಹೇಳ್ಯಾರ. ಜ್ಯೋತಿಷ್ಯವನ್ನು ಯಾವುದೇ ಶರಣರು ನಂಬಿಲ್ಲ. 15 ಸಂಪುಟಗಳಲ್ಲಿರ್ತಕ್ಕಂಥ ನಮ್ಮ ವಚನ ಸಾಹಿತ್ಯದೊಳಗೆ ಜ್ಯೋತಿಷ್ಯದ ವಿರುದ್ಧ ಜ್ಯೋತಿಷ್ಯಕ್ಕೆ ಮನ್ನಣೆ ಕೊಡುವಂಥ ಸಿಂಗಲ್ ವಚನ ಇಲ್ಲ. ಇನ್ನೂ ಬರ್ಕೊಂಡು ಬಂದರೆ ಸಾಕಷ್ಟು ಇಷ್ಟೇ ನನಗೆ ಕನ್ಫ್ಯೂಸ್ ಆಗ್ತದ, ಆಗಂಗಿಲ್ಲ ಅಂಥೇಳಿ ಇಷ್ಟು ಬರ್ಕೊಂಡು ಬಂದೆ. ಕೊನೆಯದಾಗಿ ಏನದಲ್ಲ, ಇದು ಇಷ್ಟನ್ನು ನಾವು ಶರಣರು ಹೇಳಿದ್ದು, ಬಸವಣ್ಣವರೇ ಸ್ವತಃ ಹೇಳಿದ್ದನ್ನು ನಾವು ಪಾಲಿಸ್ಕೊಂಡು ಹೋಗೋಣ. ಗೌತಮ ಬುದ್ಧನ ನಂತರ ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ದವ ಏಕೈಕ ವ್ಯಕ್ತಿ ಅಂದರೆ ಬಸವಣ್ಣ. ಮುಂದಿನ ಯಾವ ಧರ್ಮವೂ ಹೇಳಿಲ್ಲ. ಕಾರಣ ಅಂಥ ಧರ್ಮದವರಾಗಿ ಅಂಥ ಶರಣರ ಒಂದು ಇದರಲ್ಲಿ ನಡೆಯೋರು ಹೆಜ್ಜೆಗಳಲ್ಲಿ ನಡೆಯುವಂಥ ಎಲ್ಲರೂ ಏನದಲ್ಲ, ಈ ಜ್ಯೋತಿಷ್ಯ ಶಾಸ್ತ್ರವನ್ನು, ಫಲ ಜ್ಯೋತಿಷ್ಯವನ್ನು, ಪರಿಹಾರ ಜ್ಯೋತಿಷ್ಯವನ್ನು ಕೈ ಬಿಡದೆ ಸಾಧ್ಯ ಇಲ್ಲ. ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಹೇಳ್ತೀರಿ ಅನ್ನೋದನ್ನು ವಿಚಾರ ಮಾಡಿರಿ ಅಂಥೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೆ ಶಾಂತವಾಗಿ ಕೇಳಿದೆ ಎಲ್ಲರಿಗೂ ಶರಣಾರ್ಥಿಗಳು ಮತ್ತು ಎಲ್ಲ ಆಯೋಜಕರಿಗೂ ಅನಂತ ಶರಣುಗಳು, ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಜ್ಯೋತಿಷ್ಯ ಮತ್ತು ಶರಣರ ಚಿಂತನೆಯನ್ನು ಡಾಕ್ಟರ್ ಶಿವಶಂಕರ್ ಪೋಳ್ ಅವರು ಅದ್ಭುತವಾಗಿ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಬಹಳಷ್ಟು ಪರ ಮತ್ತು ವಿರೋಧ ಇದೆ. ಕೆಲವರು ಈಗಾಗಲೇ ಇದರಲ್ಲಿ ಕೆಲವು ಸ್ವಾಮೀಜಿಯವರು ಸಹಿತ ಹೋಮ ಹವನ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಆದರೆ ತಿಳುವಳಿಕೆ ಇಲ್ಲದೆ ಮಾಡ್ತಕ್ಕಂಥದ್ದು ಯಾವುದೇ, ಆಗಲೇ ಅವರು ಹೇಳಿದ್ರು ಗ್ರಹ ಉಪಗ್ರಹಗಳು ಇವೆಲ್ಲ ಅದರ ಪಾಡಿಗೆ ನಡೀತಾ ಇದೆ. ನಮ್ಮ ಮಾಡುವ ಕೆಲಸ ಏನಿದೆ, ನಮ್ಮದು ಕರ್ತವ್ಯ, ಶರಣರ ದೃಷ್ಟಿಯಲ್ಲಿ ನಮ್ಮ ಏನು ಕರ್ಮ ಇದೆ, ಕಾಯಕ ಏನಿದೆ
ಅದನ್ನು ನಂಬ್ಕೊಳ್ಳೋ ಹಾಗಿಲ್ಲ, ಹೀಗೆ ಆಗುತ್ತೆ ಹಿಂಗೆ ಆಗೋದಿಲ್ಲ ಅಂತ ಮುಂದೊಂದು ಯಾರೂ ಕಂಡು ಹಿಡಿದಿಲ್ಲ. ಅದಕ್ಕಾಗಿ ಇದನ್ನು ನಾವು ನಂಬೋಕೋ ನಂಬಾರ್ದು ಅಂತ ಮುಖ್ಯ ಅಲ್ಲ. ನಾವು ಮಾಡುವ ಕೆಲಸವನ್ನು, ನಾವು ಮಾಡುವ ಕರ್ತವ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇ ಆದರೆ ಯಾವ ಗ್ರಹಗಳು ನಮಗೆ ಅಡ್ಡ ಬರೋದಿಲ್ಲ. ಆ ಗ್ರಹಗತಿಗಳನ್ನು ಮೀರಿದಂಥವನು ನಮ್ಮ ಒಳಗಡೆ ಇದ್ದಾನೆ. ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಅವನು ಇರುವಾಗ ಅವನ ನಂಬಿಕೊಂಡು ನಡೆದ್ರೆ ಸಾಕಾಗುತ್ತೆ ನಮಗೆ. ಅದನ್ನು ಬಿಟ್ಟು ನಾವೆಲ್ಲ ಬೇರೆ ಬೇರೆ ಇದನ್ನು ನಂಬಿಕೊಂಡು ಕ್ಷುದ್ರ ದೇವತೆಗಳಾಗಲಿ ಮತ್ತೊಂದಾಗಲಿ ಇವತ್ತು ನಾವು ನಂಬಿಕೊಂಡು ಹೋಗ್ತಾ ಇದ್ದೇವೆ. ಅದು ನಮ್ಮ ಮೌಢ್ಯತನ ಅಂತ ಅನಿಸ್ತಾ ಇದೆ. ಹೀಗಾಗುತ್ತೆ, ಬೀಳುತ್ತೆ ಅಂದರೆ ಬಿದ್ದೇ ಬೀಳುತ್ತೆ. ಬೀಳೋದಿಲ್ಲ, ನಾವು ಎದ್ದೇಳ್ತೀವಿ ಅಂತಂದ್ರೆ ಎದ್ದೇ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಆ ಮೌಢ್ಯತೆಯಿಂದ ನಾವು ಹೊರಗೆ ಬರಬೇಕು. ಯಾಕೆಂದರೆ ಒಳಗಡೆ ಇರುವ ಅಂತರ್ಯಾಮಿಯ ಭಗವಂತ ಇರೋದ್ರಿಂದ ಅವನು ನಂಬಿಕೊಂಡು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ರೆ ಇವು ಯಾವ ನಮಗೆ ಅಡ್ಡು ಬರೋದಿಲ್ಲ. ಹಾಗಾಗಿ ಇವತ್ತು ಜನರು ಭಯಭೀತಿಯಿಂದ ಬರಬೇಕು. ಅವರು ಶಂಕರ್ ಪೋಳ್ ಹೇಳ್ತಾ ಇದ್ರು, ಭಯದಿಂದ ನಾವು ಇವತ್ತು ಜನ ವಂಚನೆಗೊಳಗ್ತಾ ಇದ್ದಾರೆ, ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ಇವ್ರನ್ನ ದಾರಿ ತಪ್ಪಿಸೋದು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಜನ ಇವತ್ತು ಜಾಗೃತ ಆಗಬೇಕಾಗಿದೆ. ನಾವು ಮಾಡುವ ಕೆಲಸ ಸತ್ಯ ಶುದ್ಧ ಕಾಯಕ ಇತ್ತಂದರೆ ಯಾರಿಗೆ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಮರಣವೇ ಮಹಾನವಮಿ ಅಂತ ಹೇಳಿದ್ದಾರೆ ಶರಣರು. ಈ ನಿಟ್ಟಿನಲ್ಲಿ ಅಪ್ಪ ಬಸವಣ್ಣವರು ಶರಣರ ವಿಚಾರಧಾರೆಗಳು ಬಹಳ ಅದ್ಭುತವಾಗಿದ್ದಾವೆ. ಈ ಶಾಸ್ತ್ರಗಳು ಬಂದಿರೋದು ಇತ್ತೀಚೆಗೆ ಅವು ಸರಿಯೋ ಸುಡೋ ಸೈನ್ಸ್ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಮಾಡುವ ಕೆಲಸ ಸತ್ಯ ಶುದ್ಧ ಕಾಯಕದಿಂದ ಮಾಡಿದ್ದೇ ಆದರೆ ಖಂಡಿತವಾಗಿ ನಮಗೆ ಯಶಸ್ಸು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಶರಣರ ಚಿಂತನೆ ಇವು ಮಾಡಿದಷ್ಟು ಮತ್ತು ಜನರಿಗೆ ಅದಕ್ಕೆ ಹೋಗ್ತಾರೆ, ಅದು ವಿದ್ಯಾವಂತರೇ ಹೋಗ್ತಾರೆ ಅಂತ ಬಹಳ ಜನ ಮೆಸೇಜ್ ಹಾಕಿದ್ದಾರೆ. ಎಲ್ಲ ಮೆಸೇಜ್ ಓದಲಿಕ್ಕೆ ಸಾಧ್ಯ ಇಲ್ಲ, ವೇಳೆಯೂ ಇಲ್ಲ. ಸೊ ಹಾಗಾಗಿ ಇದು ಚಿಂತನೆ ನಡೀಬೇಕು, ಮನುಷ್ಯಗೆ ಗೊತ್ತಾಗಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಜನಕ್ಕೆ ಇವತ್ತು ತಲುಪಬೇಕಾಗಿದೆ. ಆ ಸಂದೇಶವನ್ನು ತಲುಪೋ ಸಲುವಾಗಿ ಶರಣರ ಅಭಿಪ್ರಾಯಗಳು ಏನಿದೆ, ನಾವು ಯಾವ ರೀತಿ ಮಾಡಬೇಕು ಅದನ್ನು ನಂಬಿಕೊಂಡು ಕೊಡುವಾಗಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ಪರಮಾತ್ಮ ಒಳಗಡೆ ಇರತಕ್ಕಂಥ ಅಂತರ್ಯಾಮಿಯಲ್ಲಿ ಶಿವ ಇರ್ತಕ್ಕಂಥವನು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ, ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಂದೂ ಕೆಟ್ಟದ್ದು ಮಾಡೋದಿಲ್ಲ, ಗ್ರಹಗತಿಗಳು ಯಾವುದೂ ಕೆಟ್ಟದ್ದು ಮಾಡೋದಿಲ್ಲ. ಆದರೆ ನಾವು ಮಾಡತಕ್ಕಂಥ ಕರ್ಮಗಳು, ಆ ಕೆಲಸಗಳು ಅವು ನಮಗೆ ಒಳ್ಳೆಯದು ಕೆಟ್ಟದ್ದನ್ನು ಮಾಡ್ತಾವ ಅಂತ ಹೇಳಿ ಬಹಳ ಅದ್ಭುತವಾಗಿ ಡಾಕ್ಟರ್ ಶಿವಶಂಕರ್ ಪೋಳ್ ವೈಜ್ಞಾನಿಕ ಆಧಾರದ ಮೇಲೆ ನಮಗೆಲ್ಲ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ಧಾರವಾಡ, ಕಲಬುರಗಿ ಮತ್ತು ಬೆಂಗಳೂರು ಬಸವ ಸಮಿತಿಯ ಪರವಾಗಿ, ಇಲ್ಲಿ ನೆರೆದ ಶರಣೆಯರ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಚನ ಮಂಗಲಕ್ಕಿಂತ ಮುಂಚೆ ಅನೌನ್ಸ್ಮೆಂಟ್ ಇದೆ. ನಾಳೆ 13/12/2020 ದಿನಾಂಕ ಭಾನುವಾರ ಕಲಬುರಗಿ ಬಸವ ಸಮಿತಿಯಿಂದ ಕನ್ನಡದ ಶರಣ ಧರ್ಮ ಆ ವಿಷಯದ ಕುರಿತು ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರು ಮಾತನಾಡಲಿದ್ದಾರೆ 6 ಗಂಟೆಗೆ ಸಂಜೆ. ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿ ಅಂತ ವಿನಂತಿ. ಅದೇ ರೀತಿಯಾಗಿ ಸೋಮವಾರ ದಿನ 14/12/2020 ದಿನಾಂಕದಂದು ಯೋಗಿಗಳ ತತ್ವದರ್ಶನ ಈ ವಿಷಯದ ಮೇಲೆ ಬೆಂಗಳೂರು ಬಸವ ಸಮಿತಿಯಿಂದ ಪರಮಪೂಜ್ಯ ಮಲ್ಲಿಕಾರ್ಜುನ್ ದೇವರು ಸರ್ಪಭೂಷಣ ಮಠ ಅವರು ಉಪನ್ಯಾಸ ನೀಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ಹೇಳ್ತಾ, ಇದನ್ನು ಈಗಾಗಲೇ ಬಹಳ ಜನ ಅನುಸಂಧಾನದ ಒಂದು ಕಾರ್ಯಕ್ರಮ ಅದ್ಭುತ ಯಶಸ್ವಿಯಾಗಿ ನಿನ್ನೆ ತಾನೇ ಮುಕ್ತಾಯ ಆಯಿತು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ತಾವೆಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇವತ್ತು ವಚನ ಮಂಗಲ ಕುಮಾರಿ ಲಕ್ಷ್ಮೀ ಹಳ್ಳೂರ್ ಅವರಿಂದ. ಲಕ್ಷ್ಮೀ ಹಳ್ಳೂರು ಬಾರಮ್ಮ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಾಲಬಸವ ಸೇನೆ, ಧಾರವಾಡ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ
ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದಾವಿದೆ, ಅವು ಜಗಕ್ಕಿಕ್ಕಿದಾವಿದೆ, ಆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ನಿನ್ನೊಡನೆ ಎಂಬುದು, ನಿನ್ನೊಡನೆ ಎಂಬುದು ಜ್ಞಾನರತ್ನ, ಜ್ಞಾನರತ್ನ, ನಿನ್ನೊಡನೆ ಎಂಬುದು, ನಿನ್ನೊಡನೆ ಎಂಬುದು ಜ್ಞಾನರತ್ನ, ಜ್ಞಾನರತ್ನ, ಆ ರತ್ನವ ಕೆಡಗುಡದೆ ಅಲಂಕರಿಸಿದೆ ಆದೊಡೆ, ಆ ರತ್ನವ ಕೆಡಗುಡದೆ ಅಲಂಕರಿಸಿದೆ ಆದೊಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ, ನಿನಗಿಂತ ಸಿರಿವಂತರಿಲ್ಲ ಕಾಳ, ಎಲೆ ಮನವೇ, ಎಲೆ ಮನವೇ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಭೂಮಿ ನಿನ್ನದಲ್ಲ. ಶರಣು ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ, ವಚನ ಮಂಗಲವನ್ನು ನಡೆಸಿಕೊಟ್ಟಂಥ ಲಕ್ಷ್ಮೀ ಹಳ್ಳೂರವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸರ್ವರಿಗೂ ಶರಣು ಶರಣಾರ್ಥಿ.